ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತಿನ ಒಂದು ಮಾತುಕತೆ ತುಂಬ ವಿಶೇಷವಾದ್ದು ಹಾಗೆ ಅಪರೂಪವಾದ್ದು. ಕಾರಣ ಇವತ್ತು ನಾವು ಕುಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕುಸ್ತಿಯ ವಿಚಾರಕ್ಕೆ ಬಂದರೆ ಭಾರತಕ್ಕೆ ತುಂಬ ದೊಡ್ಡ ಹಿನ್ನೆಲೆ ಇದೆ. ನಮ್ಮ ಪುರಾಣಗಳಲ್ಲೂ ಕೂಡ ಮಲ್ಲಯುದ್ಧ ಅಂತ ಇತ್ತು ಅನ್ನೋದು ನಾವು ಕೇಳಿದ್ದೀವಿ. ಹಲವಾರು ಪುರಾಣದ ಕಥೆಗಳಲ್ಲಿ ಅವುಗಳ ಉಲ್ಲೇಖವನ್ನು ಕೂಡ ನೋಡಿದ್ದೀವಿ. ಮಲ್ಲ ಪುರಾಣ ಅನ್ನೋದು ಕೂಡ ಒಂದು 13ನೇ ಶತಮಾನದಲ್ಲಿ ರಚಿತವಾಗಿತ್ತು. ಒಬ್ಬ ಮಲ್ಲ ಯುದ್ಧ ಮಾಡೋ ವ್ಯಕ್ತಿ ಯಾವ ರೀತಿಯ ಊಟ ತಿಂಡಿಗಳನ್ನು ಮಾಡಬೇಕು, ಯಾವ ರೀತಿಯ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಯಾವ ರೀತಿಯ ಎಕ್ಸಸೈಸ್ಗಳನ್ನು ಮಾಡಬೇಕು, ಯಾವ ರೀತಿಯ ಮೈಕಟ್ಟನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಮೇಲೆ ಸಾಕಷ್ಟು ವಿವರಗಳನ್ನು ಒಳಗೊಂಡ ಒಂದು ಮಲ್ಲ ಪುರಾಣ ಕೂಡ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿದೆ. ಅದರ ಜೊತೆಗೆ ಮಲ್ಲ ಯುದ್ಧದ ಬಗ್ಗೆ ನಾವು ಕೇಳೋದೇ ಬೇಡ. ಎಲ್ಲ ರಾಜರು ಮಲ್ಲಯುದ್ಧದಲ್ಲಿ ಪರಿಣಿತರು ಅನ್ನೋದನ್ನು ಕೇಳಿದ್ದೀವಿ. ಜೊತೆಗೆ ಹಲವಾರು ಕುಸ್ತಿಪಟುಗಳನ್ನು ಕುಸ್ತಿ ಆಡಿಸಿ, ಅಖಾಡದಲ್ಲಿ ಕುಸ್ತಿ ಆಡಿಸಿ ಅದು ಒಂದು ಕೂಡ ಒಂದು ದೊಡ್ಡ ಪಂದ್ಯ ಆಗಿತ್ತು ಆಗಿನ ಕಾಲದಲ್ಲಿ ಅನ್ನೋದನ್ನು ನಾವು ಕೇಳಿದ್ದೀವಿ. ಇನ್ನು ಪುರಾಣಕ್ಕೆ ಹೋದ್ರಂತೂ ಮಲ್ಲಯುದ್ಧದ ದೊಡ್ಡ ದೊಡ್ಡ ಕಥೆಗಳೇ ನಮಗೆ ಅಲ್ಲಿ ಕೇಳಿಬರುತ್ತೆ. ಸೊ ಇಂಥ ಒಂದು ಮಲ್ಲಯುದ್ಧ ಸುಮಾರು ಒಂದು 12ನೇ ಶತಮಾನದಲ್ಲಿ ಒಂದು ರೀತಿಯ ಒಂದು ಬದಲಾವಣೆಗೆ ಒಳಗಾಗುತ್ತೆ. ಅದಕ್ಕೆ ಕಾರಣ ಒಂದು ಮುಘಲರ ಆಳ್ವಿಕೆ ಭಾರತದಲ್ಲಿ ಶುರುವಾದ್ದು. ಅಲ್ಲಿ ಉತ್ತರ ಭಾರತದಲ್ಲಿ ಮುಘಲರ ಆಳ್ವಿಕೆ ಶುರುವಾದಾಗ ಅಲ್ಲಿ ಒಂದು ಪರ್ಷಿಯನ್ ಆಟ, ಇದೇ ಒಂದು ಮಲ್ಲಯುದ್ಧಕ್ಕೆ ಸರಿಸಮಾನಾದ ಆಟ, ಅದನ್ನು ಪೈಲ್ವಾನಿ ಕುಸ್ತಿ ಅಂತ ಕರಿತಾ ಇದ್ರು. ಅದು ಇಲ್ಲಿ ಭಾರತಕ್ಕೆ ಬರುತ್ತೆ. ಮುಘಲರ ಆಳ್ವಿಕೆಯಲ್ಲಿ ಅದೊಂದು ರೀತಿ ಮಲ್ಲಯುದ್ಧ ಹಾಗೂ ಪೈಲ್ವಾನಿ ಕುಸ್ತಿ ಎರಡೂ ಸೇರಿ ಎರಡರ ಒಂದು ರೀತಿಯ ಬದಲಾವಣೆ, ಒಂದು ಹೊಸ ರೂಪದ ಆಟ ತಗೊಳುತ್ತೆ. ಅದೇ ಇತ್ತೀಚಿನ ಕುಸ್ತಿ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ದಕ್ಷಿಣ ಭಾರತದಲ್ಲಿ ಅದರ ಒಂದು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಕಾರಣ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಲ್ಲಯುದ್ಧ ಅನ್ನೋದು ಉಳ್ಕೊಳ್ಳುತ್ತೆ. ತುಂಬ ಭಾರತದ ಮೂಲವಾಗಿ ಯಾವ ರೀತಿಯ ಮಲ್ಲಯುದ್ಧ ಇರುತ್ತೋ ಅದು ಉಳ್ಕೊಳ್ಳುತ್ತೆ. ಅದರಲ್ಲೂ ನಮಗೆ ತಿಳಿದಿರೋ ಹಾಗೆ ಶ್ರೀ ಕೃಷ್ಣದೇವರಾಯರು ಮಲ್ಲಯುದ್ಧದ ಮೇಲೆ ತುಂಬ ಒಂದು ಹೆಚ್ಚಿನ ಆಸಕ್ತಿಯನ್ನು ಉಳಿಸ್ಕೊಂಡಿದ್ರು. ತಾವೇ ಒಬ್ಬ ಕುಸ್ತಿಪಟು, ಮಲ್ಲಯುದ್ಧ ಪಟು ಆಗಿದ್ರು ಅನ್ನೋದನ್ನು ನಾವು ಕೇಳಿದ್ವಿ. ಅವರ ಆಶ್ರಯದಲ್ಲಿ ಮಲ್ಲಯುದ್ಧ ಉಳ್ಕೊಂಡು ಬರುತ್ತೆ. ಅದು ಇತ್ತೀಚಿನ ದಸರಾದ ಕುಸ್ತಿವರೆಗೂ ಅದು ಬೆಳ್ಕೊಂಡು ಬರುತ್ತೆ. ಈಗ ಸದ್ಯದಲ್ಲಿ ಭಾರತದಲ್ಲಿ ಅದನ್ನು ಕುಸ್ತಿ ಅನ್ನೋ ಹೆಸರಲ್ಲೇ ಕರೀತಾರೆ. ಆದರೆ ಅದು ಒಂದು ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು, ಅಥವಾ ಒಂದು ಅಡ್ವಾನ್ಸ್ಡ್ ವರ್ಷನ್ ಅಂತ ಹೇಳ್ಬೋದು. ಹಿಂದಿನ ಮಲ್ಲಯುದ್ಧದಲ್ಲಿ ಬೇರೆ ಬೇರೆ ರೂಪಗಳಿದ್ವು, ಆದರೆ ಅದು ಹಲವಾರು ಬದಲಾವಣೆ ತೆಗೆದುಕೊಂಡು ಇವತ್ತಿನ ಕುಸ್ತಿಯಾಗಿದೆ. ಸೊ ಕುಸ್ತಿ ಬಗ್ಗೆ ಇಷ್ಟೆಲ್ಲ ನಾನು ಮಾಹಿತಿಯನ್ನು ಕೊಡ್ತಾ ಇರಬೇಕಾದ್ರೆ ಈ ಕುಸ್ತಿ ಬಗ್ಗೆ ಯಾಕೆ ನಾವು ಇನ್ನೂ ಹೆಚ್ಚಿನ ವಿವರಗಳನ್ನು, ಈಗ ಹೇಗಿದೆ, ಈಗಿನ ಪರಿಸ್ಥಿತಿಗಳೇನು, ಮತ್ತು ಯಾವೆಲ್ಲ ಆಟಗಾರರು ಇದರಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ, ಕರ್ನಾಟಕದ ಕುಸ್ತಿಪಟುಗಳು ಯಾರ್ಯಾರಿದ್ದಾರೆ, ಕರ್ನಾಟಕದಲ್ಲಿ ಕುಸ್ತಿಯ ಸ್ಥಿತಿಗತಿ, ಅಥವಾ ನಾವು ಕೇಳಿರ್ತೀವಿ ದಸರಾ ಕುಸ್ತಿ ಪಂದ್ಯಾವಳಿಗಳು ನಡೆಯುತ್ತೆ ಅಂತ, ಅದೇ ರೀತಿಯ ಬೇರೆ ಯಾವ ರೀತಿಯ ಪಂದ್ಯಾವಳಿಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಮಾಡೋಣ. ಅದಕ್ಕೊಂದು ಒಳ್ಳೆಯ ರಿಸೋರ್ಸ್ ಪರ್ಸನ್ನ ಹುಡ್ಕೋಣ ಅಂತ ನೋಡ್ತಾ ಇದ್ದಾಗ ನಮಗೆ ಸಿಕ್ಕಿದವರು ಪತ್ರಕರ್ತರಾದ ಗಿರೀಶ್ ದೊಡ್ಡಮನಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕುಸ್ತಿಯ ಕುರಿತು ಸಾಕಷ್ಟು ರಿಸರ್ಚ್ ಮಾಡಿ ಹಲವಾರು ಅಂಕಣಗಳನ್ನು ಅವರು ಮೂಡಿಸಿದ್ದಾರೆ. ಅವರ ಅಂಕಣಗಳು ಒಂದು ಸರಣಿ ರೂಪದಲ್ಲಿ ಕುಸ್ತಿಯ ಬಗ್ಗೆ ಮೂಡಿ ಬಂದಿದೆ. ಸೊ ಅವರಲ್ಲಿ ಸಾಕಷ್ಟು ಇಂಥದ್ದು ಇದರ ಕುರಿತು ಮಾಹಿತಿಗಳು ನಮಗಿವತ್ತು ಸಿಗುತ್ತೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಕುಸ್ತಿ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ರತೀಶ್ ಅವರೇ. ಈ ಒಂದು ಮಾತುಕತೆಗೆ ಸ್ವಾಗತ. ಧನ್ಯವಾದ. ಸೊ ಮೊದಲನೇದಾಗಿ ಗಿರೀಶ್ ಅವರೇ, ನಮಗೆ ಇವತ್ತು ಕುಸ್ತಿ ಬಗ್ಗೆ ಮಾತಾಡ್ತಿದ್ದೀವಿ. ನಾನು ಈಗಾಗಲೇ ಹೇಳಿದಾಗೆ ಅಂಕಣಗಳನ್ನಾಗಲಿ ಅಥವಾ ಸಾಕಷ್ಟು ಬರಹ ರೂಪದಲ್ಲಿ ನೀವು ಒಂದು ಕುಸ್ತಿಯ ವಿವರಗಳನ್ನು ತಿಳಿಸಿದ್ದೀರಾ. ಅದಕ್ಕೂ ಮೊದಲು ನೀವು ಹೇಗೆ ಒಂದು ಪತ್ರಕರ್ತರಾದ್ರಿ, ಅಥವಾ ಈ ಪತ್ರಿಕೋದ್ಯಮದಲ್ಲಿ ನಿಮ್ಮ ಒಂದು ಅನುಭವ ಹೇಗೆ ಸಾಗ್ಬಂತು? ರತೀಶ್ ಅವರೇ, ಈಗ ಕುಸ್ತಿ ಬಗ್ಗೆ ನೀವು ಭಾಳ ಅದ್ಭುತವಾದಂತಹ ಒಂದು ಪರಿಚಯವನ್ನು ಮಾಡಿಸಿದ್ದೀರಿ. ಅದರ ಇತಿಹಾಸದ ಮೇಲೆ ಬೆಳಕು ಚೆಲ್ತಾ ಇದ್ದೀರಿ. ಅಪರೂಪಕ್ಕೆ ಕ್ರಿಕೆಟ್ ಹೊರತಾಗಿ ಒಂದು ಕ್ರೀಡೆ ಮೇಲೆ ಇಷ್ಟೊಂದು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆಸಕ್ತಿ ತೋರಿದ್ದೀರಿ. ಅದಕ್ಕೆ ಮೊದಲನೇದಾಗಿ ತಮಗೆ ಧನ್ಯವಾದ. ಇನ್ನು ನನ್ನ ಒಂದು ಪತ್ರಿಕೋದ್ಯಮ ಶುರುವಾಗಿದ್ದು ಹುಬ್ಬಳ್ಳಿಯಿಂದ. ಅಂದರೆ ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಹುಬ್ಬಳ್ಳಿನಲ್ಲೇ. ನನ್ನ ವೃತ್ತಿ ಜೀವನ ಶುರುವಾಗಿದ್ದು ಕೂಡ ಅಲ್ಲೇ. ನಾನು ಕ್ರೀಡಾ ಪತ್ರಕರ್ತ ಆಗಿ ನನ್ನ ವೃತ್ತಿ ಶುರು ಮಾಡಿದ್ದು ಕೂಡ ಅಲ್ಲೇ. ನಾನು 2003ರಲ್ಲಿ ಹುಬ್ಬಳ್ಳಿ ಬ್ಯೂರೋದಲ್ಲಿ ಪ್ರಜಾವಾಣಿ ಸೇರಿದೆ, ಟ್ರೈನಿ ಪತ್ರಕರ್ತ ಆಗಿ. ಅವಾಗ ಪ್ರಜಾವಾಣಿ ಅಂತಂದರೆ ಅದು
ನಿಮಗೆ ಗೊತ್ತಿದೆ 75 ವರ್ಷದ ಬಹಳ ದೊಡ್ಡ ಒಂದು ಕನ್ನಡಕ್ಕೆ ಕಾಣಿಕೆ ಕೊಟ್ಟಂಥ ಬಹಳ ದೊಡ್ಡ ಪತ್ರಿಕೆ. ಕರ್ನಾಟಕದ ಒಂದು ಇತಿಹಾಸದ ಜೊತೆಗೆ ಬೆಳೆದು ಬಂದಂಥ ಕರ್ನಾಟಕದ ಅಭಿವೃದ್ಧಿಗೆ ಬಹಳಷ್ಟು ಕಾಣಿಕೆ ಕೊಟ್ಟಂಥ ಪತ್ರಿಕೆ. ಕ್ರೀಡೆಯಲ್ಲೂ ಕೂಡ ಬಹುಶಃ ಕ್ರೀಡಾ ಪತ್ರಿಕೋದ್ಯಮ ಶುರುವಾಗಿದ್ದೇ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪ್ರಜಾವಾಣಿಯಿಂದಾಗಿ. ದಿವಂಗತ ಶ್ರೀ KN ಗುರುಸ್ವಾಮಿ ಅವರು ಸಂಸ್ಥಾಪಕರ ಮಾಲೀಕರು ಆದಂಥ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಮಾಲೀಕರು ಅವರು, ಮತ್ತು ದಿವಂಗತ ನೆಟ್ಕಲಪ್ಪನವರು ಈ ಕನ್ನಡ ಕ್ರೀಡಾ ಪತ್ರಿಕೋದ್ಯಮದ ಒಂದು ಪಿತಾಮಹರೇ ಅವರೆಲ್ಲ. ಅಂದರೆ ಕನ್ನಡದ ಪತ್ರಕರ್ತರು ಇಂಗ್ಲಿಷ್ ಕ್ರೀಡಾ ಪತ್ರಕರ್ತರಿಗೆ ಸರಿಸಮನಾಗಿ ಬೆಳೆದು ಅವ್ರ ಥರಾನೇ ವರದಿಗಾರಿಕೆ ಮಾಡಬೇಕು ಅಂತ ಕನಸ್ಕೊಂಡ್ರು, ಅದನ್ನು ನನಸು ಕೂಡ ಮಾಡಿದರು. ಅದರ ಫಲವಾಗಿಯೇ ಬಹಳಷ್ಟು ಜನ ದೊಡ್ಡ ದೊಡ್ಡ ಕ್ರೀಡಾ ಪತ್ರಕರ್ತರು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳಿಂದ ಹೊರಗೆ ಬಂದರು. ನಮಗೂ ಒಂದು ಅವಕಾಶ ಸಿಕ್ತು ಆ ನೆರಳಲ್ಲಿ, ಆ ಒಂದು ದೊಡ್ಡ ಮರದ ಕಲ್ಪವೃಕ್ಷದ ನೆರಳಲ್ಲಿ ನನಗೂ ಒಂದು ಅವಕಾಶ ಸಿಕ್ತು. ನನಗೂ ಸಾಕಷ್ಟು ಪ್ರೋತ್ಸಾಹ ನಮ್ಮ ಸಂಪಾದಕರಾದಂಥ ಶ್ರೀ KN ಶಾಂತಕುಮಾರ್ ಅವರು, JMD ಆದಂಥ KN ತಿಲಕ್ ಕುಮಾರ್ ಅವರು ಮತ್ತು ನಮ್ಮ ಮಾಲೀಕರ ಬಳಗದ ಎಲ್ಲರೂ ಕೂಡ ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು. ಜೊತೆಗೆ ನನ್ನ ಹಿರಿಯ ಸಹೋದ್ಯೋಗಿಗಳಾದಂಥ ಹಲವಾರು ಸಹೋದ್ಯೋಗಿಗಳು, ಮಿತ್ರರು ನನಗೆ ಸಪೋರ್ಟ್ ಮಾಡಿ ಕ್ರೀಡಾ ಪತ್ರಿಕೋದ್ಯಮ ಶುರು ಮಾಡೋದಕ್ಕೆ, ಅದರಲ್ಲಿ ಬೆಳೀತಾ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ತು. ಇದು ನನ್ನ ಸೌಭಾಗ್ಯ ಕೂಡ ಹೌದು. ಒಬ್ಬ ಕನ್ನಡ ಪತ್ರಕರ್ತನಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಗಳನ್ನಾಗಲಿ ಕ್ರೀಡಾಕೂಟಗಳನ್ನಾಗಲಿ ನಾನು ಕವರ್ ಮಾಡ್ಕೊಂಬರೋದಕ್ಕೆ ಪ್ರಜಾವಾಣಿಯಿಂದಾಗಿ ಸಾಧ್ಯ ಆಯಿತು. ಸೊ ಪ್ರಜಾವಾಣಿನೇ ನನಗೆ ಕ್ರೀಡಾ ಪತ್ರಿಕೋದ್ಯಮದ ಒಂದು ವಿಶ್ವವಿದ್ಯಾಲಯ, ಶಾಲೆ ಎಲ್ಲವೂ ಹೌದು. ಈ ಒಂದು ಹಾದಿನಲ್ಲಿ ನಾನು ಈ ಕುಸ್ತಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ಎಲ್ಲ ಕ್ರೀಡೆಗಳಲ್ಲೂ ಒಂದಷ್ಟು ವರದಿಗಾರಿಕೆ ಮಾಡಿರುವ ಅನುಭವವನ್ನು ಸಂಪಾದಿಸಿದ್ದೀನಿ, ಜೊತೆ ಕಲಿತಾ ಹೋಗ್ತಾ ಇದ್ದೇನೆ. ಸೊ 2003ರಲ್ಲಿ ಶುರುವಾಗಿದ್ದು ಅಂದರೆ ಸುಮಾರು 20 ವರ್ಷಗಳ ಒಂದು ಕ್ರೀಡಾ ಪತ್ರಿಕೋದ್ಯಮದಲ್ಲಿ ನಿಮ್ಮ ಅಂದರೆ ಮೊದಲು ನಾನು ಹುಬ್ಳಿಯಲ್ಲಿ 8 ವರ್ಷ ಫಸ್ಟ್ ಅಪಾಯಿಂಟ್ ಆದಾಗ 8 ವರ್ಷ ಇದ್ದೆ. ಅಲ್ಲಿ ಏನಿತ್ತು ಅಂದರೆ ಕ್ರೀಡೆ ಜೊತೆಗೆ ಬೇರೆ ವರದಿಗಾರಿಕೆನೂ ಮಾಡ್ತಾ ಇದ್ದೆ. ಆದರೆ ನನಗೆ ಕ್ರೀಡೆಯಲ್ಲೇ ಜಾಸ್ತಿ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಗ ಹಿರಿಯ ಕ್ರೀಡಾ ಪತ್ರಕರ್ತ ಪ್ರಜಾವಾಣಿಯಲ್ಲಿ ಇದ್ದಂಥವ್ರು ಬ್ಯೂರೋ ಮುಖ್ಯಸ್ಥರಾದ ಶ್ರೀ ಗೋಪಾಲಕೃಷ್ಣ ಹೆಗಡೆ ಅವರಲ್ಲಿದ್ದರು. ಆಮೇಲೆ ಬೆಂಗಳೂರಲ್ಲಿ ಕ್ರೀಡಾ ಸಂಪಾದಕರಾಗಿ ಪೊನ್ನಪ್ಪ ಅವರಿದ್ದರು, MA ಪೊನ್ನಪ್ಪ ಅಂತೇಳಿ. ಈ ಥರದ ಅನುಭವಿಗಳು ಕೂಡ ನನಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟರು, ನಾನು ಬೆಳೆಯೋದಕ್ಕೆ ಅವಕಾಶ ಕೊಟ್ಟರು. ಹಾಗಾಗಿ ಉತ್ತರ ಕರ್ನಾಟಕದ ಒಂದು ಹಳ್ಳಿನಲ್ಲೂ ಯಾವ ಥರದ ಬೇರೆ ಬೇರೆ ಜನಪದ ಕ್ರೀಡೆಗಳಿದೆ, ಅದು ಮಲ್ಕಂಬ ಇರ್ಬೋದು, ಖೋಖೋ ಇರ್ಬೋದು, ಕುಸ್ತಿ ಇರ್ಬೋದು, ಬೇರೆ ಬೇರೆ ಥರದ ಎಲ್ಲ ಕ್ರೀಡೆಗಳನ್ನು ಒಂದು ಕವರ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಜಮಖಂಡಿಯ ಮತ್ತು ಬಿಜಾಪುರದ ಸೈಕ್ಲಿಂಗ್ ಇರ್ಬೋದು, ಈ ಥರದ ಒಂದಷ್ಟು ಕ್ರೀಡೆಗಳನ್ನು ಬರೆಯೋದಕ್ಕೆ, ನೋಡೋದಕ್ಕೆ, ಕಲಿಯೋದಕ್ಕೆ ಅವಕಾಶ ಆಯಿತು. ಆಮೇಲೆ ನಾನು 5 ವರ್ಷ ಮೈಸೂರಲ್ಲಿದ್ದಾಗ, ಮೈಸೂರು ಒಂಥರ ನಿಮಗೆ ಗೊತ್ತಿದೆ, ಮೈಸೂರು ಬಹಳ ವೈಬ್ರೆಂಟ್ ಸಿಟಿ. ಅದು ಸಾಂಸ್ಕೃತಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಅಥವಾ ಕ್ರೀಡೆಯಲ್ಲೂ ಕೂಡ ಅಷ್ಟೇ. ಅಲ್ಲಿ ಎಲ್ಲವನ್ನೂ ನಾವು ವರದಿ ಮಾಡುವಂತಹ ಅವಕಾಶ ಇತ್ತು. ಅಲ್ಲಿ ಕೂಡ ಆವಾಗ ಬ್ಯೂರೋ ಮುಖ್ಯಸ್ಥರಾಗಿದ್ದಂತಹ ರವೀಂದ್ರ ಭಟ್ ಅವರು, ಬೇರೆ ಬೇರೆ ಸಹೋದ್ಯೋಗಿಗಳು ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು. ಅದರ ನಂತರವೂ ಪ್ರಜಾವಾಣಿ ಇಲ್ಲಿವರೆಗೂ ನನ್ನನ್ನು ಈ ಕ್ರೀಡಾ ಪತ್ರಿಕರ ಕಸುಬಿನಲ್ಲಿ ಮುಂದುವರಿಯೋದಕ್ಕೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಮೈಸೂರಲ್ಲಿದ್ದಾಗಲೇ ಈ ಕುಸ್ತಿ ಮೇಲಿನ ವ್ಯಾಮೋಹ ಬೆಳೆಯಕ್ಕೆ ಶುರುವಾಯಿತು. ಯಾಕಂದರೆ ಮೈಸೂರು ಅಂದರೆ ಒಂಥರ ಸಾಂಸ್ಕೃತಿಕ ನಗರಿ ಹೌದು, ಮೈಸೂರು ಪಾಕಿನ ನಗರಿ ಹೌದು, ಕಾಡುಗಳ ಒಂದು ಇರುವಂತಹ ನಗರನೂ ಹೌದು, ಅರಮನೆ ನಗರಿನೂ ಹೌದು, ಅದ್ರ ಜೊತೆಗೆ ಗರಡಿ ನಗರಿನೂ ಹೌದು. ಅಲ್ಲಿ ಈ ಕುಸ್ತಿ ಮೇಲಿನ ಒಂದು ಪ್ರೀತಿ ಇದು ಶುರುವಾಯಿತು. ಆಗ ಬ್ಯೂರೋ ಮುಖ್ಯಸ್ಥರಾಗಿದ್ದವರು ಒಂದು ಅಂಕಣನೆ ವಾರಕ್ಕೊಂದು ಶುರು ಮಾಡಿ ಅಂತಂದರು. ಶುರು ಮಾಡಿದ್ವಿ. ನಮ್ಮ ಮೆಟ್ರೋ ಬರ್ತಿತ್ತಲ್ಲಿ, ಮೆಟ್ರೋ ಪ್ರತಿ ವಾರ ಮೆಟ್ರೋ ಪುರವಣಿ ಬರ್ತಿತ್ತು ಮೈಸೂರು ಗ್ರಾಮೀಣ. ಅದರಲ್ಲಿ ಒಂದೊಂದು ಅಂಕಣ ಜಾಗ ಕೊಡೋಕ್ಕೆ ಶುರು ಬರಿತಾ ಹೋದೆ. ಸುಮಾರು ಒಂದು 100-120 ಎಪಿಸೋಡ್ ಆಯಿತು. ಒಳ್ಳೆ ರೆಸ್ಪಾನ್ಸ್ ಬಂತು. ಸರ್ಕಾರದ ಕಡೆಯಿಂದನೂ ಒಂದಷ್ಟು ಕೆಲಸಗಳು ಆಯಿತು. ಅದು ನಮಗೆ ಖುಷಿ ಕೊಡುವಂಥ, ಒಂದು ತೃಪ್ತಿ ಕೊಡುವಂಥ ಕೆಲಸ. 120 ಅಂಕಣಗಳು ಕೇವಲ ಕುಸ್ತಿಯ ಗರಡಿಗಳ ಮೇಲೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹೆಸರಾಂತ ಪೈಲ್ವಾನರು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆನೇ ಅದು ಗರಡಿ ಗಮ್ಮತ್ತು ಅಂತ ಅದು ಅಂಕಣದ ಹೆಸರಾಗಿತ್ತು. ಸೊ 120 ಅಂಕಣಗಳು ಅಂದರೆ ತುಂಬ ದೊಡ್ಡ ವಿಷಯ. ನೀವು ಅಂದರೆ ಅದರಲ್ಲಿ ಎಷ್ಟು ಆಳವಾಗಿ ರಿಸರ್ಚ್ ಮಾಡಿದ್ದೀರಾ ಅನ್ನೋದು ತಿಳಿಯುತ್ತೆ. ಸೊ ಅದಾದಮೇಲೆ ನೀವು ಇನ್ನೂ ಬರೆಯುವಷ್ಟು ಇತ್ತು ಅಲ್ಲಿ, ಆದರೆ ಒಂದು ಲಿಮಿಟೇಷನ್ನಲ್ಲಿ ಇಟ್ಕೊಂಡು ನಾವು ಬರೆದ್ವಿ.
ಆಮೇಲೆ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು, ಹಾಂ. ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಸುಮಾರು 8 ವರ್ಷ ಆಯಿತು. ಆಯಿತು, 7 ವರ್ಷ ದಾಟೋಯ್ತು. ಸೊ ಈಗ ಅದೇ ಕುಸ್ತಿಯ ವಿಚಾರಕ್ಕೆ ಬರೋದಾದರೆ, ಈಗ ನಮ್ಮ ಅಂದರೆ ನಮಗೆ ಕ್ರಿಕೆಟ್ ಆಗಲಿ ಅಥವಾ ಇತ್ತೀಚೆಗೆ ಸ್ವಲ್ಪ ಕಬಡ್ಡಿ, ಪ್ರೋ ಕಬಡ್ಡಿ ಮೂಲಕ ಅಥವಾ ಕ್ರಿಕೆಟಿಂದಂತೂ ಸಾಮಾನ್ಯವಾಗಿ ಎಲ್ಲ ಹೆಚ್ಚಿನ ವಿವರಗಳು ಸಿಗ್ತಾ ಹೋಗುತ್ತೆ. ಪ್ರೋ ಕಬಡ್ಡಿ ಇತ್ತೀಚೆಗೆ ಒಂದು ಕ್ಲಿಕ್ ಆಗಿ ಅದ್ರ ಮೇಲೂ ಒಂದಷ್ಟು ಗಮನ ನಮ್ಮ ಜನರಿಗೆ ಬರ್ತಾ ಇದೆ. ಆದರೆ ಕುಸ್ತಿ ವಿಚಾರದಲ್ಲಿ ಎಲ್ಲೋ ಒಂದು ಒಲಿಂಪಿಕ್ ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಆಟಗಳಲ್ಲಿ ಇಂಡಿಯಾದಿಂದ ಒಂದಷ್ಟು ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ನಮಗೆ ತಿಳಿಯುತ್ತೆ. ಅದು ಅವರು ಹೆಚ್ಚಾಗಿ ಗೆದ್ದಾಗ ಮಾತ್ರ ತಿಳಿಯುವಂಥ ವಿಚಾರಗಳು. ಹಾಗೆ ನೋಡೋದಾದರೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಒಳ್ಳೆಯ ಕುಸ್ತಿಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವರು ಯಾರ್ಯಾರಿದ್ದಾರೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಈಗ ಕರ್ನಾಟಕ ಅಂದ ತಕ್ಷಣ ನಾವು ಕುಸ್ತಿ ಪರಂಪರೆಯನ್ನು ನೀವು ಹೇಳಿದ್ರಿ, ವಿಜಯನಗರ ಸಾಮ್ರಾಜ್ಯದಿಂದ ಶುರುವಾಯಿತು. ಅಲ್ಲ, ಮುಂಚೆಯಿಂದನೂ ಇತ್ತು, ಅದು ವಿಜಯನಗರ ಸಾಮ್ರಾಜ್ಯದವರು ಇನ್ನೂ ಚೆನ್ನಾಗಿ ಅದನ್ನು ಪೋಷಿಸ್ಕೊಂಡು. ನೀವು ಹೇಳಿದ್ದು ನಿಜ. ಅದು ಅಲ್ಲಿ ಮಹಾನವಮಿ ದಿಬ್ಬ ಅಂತ ಇದೆ, ಅಲ್ಲಿ ಕುಸ್ತಿ ನಡೀತಿತ್ತಂತೆ. ಅದನ್ನ ಚೀನಾದ ಲೇಖಕರು ಕೂಡ ತಮ್ಮ ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಥರದ ಒಂದು ಪರಂಪರೆ ಕರ್ನಾಟಕದಲ್ಲಿದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದರೆ, ರಾಮಾಯಣದ ಹನುಮಂತ ಬಹುಶಃ ನಮ್ಮ ಭಾರತದ ಮೊದಲ ಕುಸ್ತಿಪಟು ಅಂತಲೂ ಹೇಳ್ತಾರೆ, ಪೌರಾಣಿಕವಾಗಿ ಬರೋದಾದರೆ. ಹನುಮಂತ ಎಲ್ಲಿಯವರು, ನಮ್ಮ ಒಬ್ಬರು ಮೈಸೂರಲ್ಲಿ ಒಬ್ಬರು ಜಗದೀಶ್ ಅಂತ ಇದ್ದರು, ಅವರು ಈ KSOU-ನಲ್ಲಿ ರೇಡಿಯೋ ಹೆಡ್ ಆಗಿದ್ದರು. ಅವ್ರು ಹೇಳ್ತಿದ್ರು, ನನ್ನ ಅಂಕಣ ಬಂದಾಗೆಲ್ಲ ಕೆಲವೊಂದು ಫೋನ್ ಮಾಡೋರು, ಅವರು ನೀ ಹನುಮಂತನ ಬಗ್ಗೆನೇ ಬರೆಯೋದಿಲ್ವಲ್ಲ, ಯಾಕೆ ಬರೀಬೇಕು ಸರ್ ಅಂತ. ನಾನು ಹನುಮಂತನ ಎಲ್ಲ ಗರಡಿನಲ್ಲೂ ಪೂಜೆ ಮಾಡ್ತಾರೆ, ಅದು ಮುಗೀತು ಅಂತ ನಾನು. ಆವಾಗ ಅವರು, ಇಲ್ಲ, ಹನುಮಂತ ಕರ್ನಾಟಕದ ಮೊದಲ ಕುಸ್ತಿಪಟು, ಭಾರತದ ಮೊದಲ ಕುಸ್ತಿಪಟು, ಇದು ಒಬ್ಬ ಕನ್ನಡಿಗನ ಹೆಮ್ಮೆ, ನೀ ಬರಿಬೇಕು ಅಂತ ಹೇಳ್ತಿದ್ರು. ಆಯಿತು ಸರ್, ಬರೆಯೋಣ ಸಂದರ್ಭ ಬಂದಾಗ ಅಂತ ಅವ್ರ ಜೊತೆ ಹಿಂಗೆ ಡಿಸ್ಕಷನ್ ಮಾಡ್ತಿದ್ವಿ. ಆ ಥರದ ಒಂದು ಐತಿಹ್ಯ ಕರ್ನಾಟಕದ ಕುಸ್ತಿ ಇದೆ. ಆದರೆ ಇವತ್ತು ನಾವು ನೋಡೋದಾದರೆ ಅಂತಾರಾಷ್ಟ್ರೀಯ ಮತ್ತು ಒಲಿಂಪಿಕ್ಸ್ಗಳವರೆಗೂ ಹೋದಂಥ ಕುಸ್ತಿಪಟುಗಳು ನಮ್ಮಲ್ಲಿದ್ದಾರೆ. ಹರಿಯಾಣ, ಪಂಜಾಬ್ ಲೆಕ್ಕಕ್ಕೆ ನಾವು ಹೋಲಿಕೆ ಮಾಡೋಕ್ಕೆ ಹೋದರೆ ಆ ಒಂದು ಸಂಖ್ಯೆಗೆ ನಾವು ತಾಳೆ ಆಗೋದಿಲ್ಲ. ಆದರೂ ಕೂಡ ಕುಸ್ತಿಯಲ್ಲಿ ಒಂದು ಗಮನಾರ್ಹವಾದಂಥ ಸಾಧನೆ ಮಾಡಿದ ಕುಸ್ತಿಪಟುಗಳು ನಮ್ಮಲ್ಲಿದ್ದಾರೆ. ಉದಾಹರಣೆಗೆ ಬೆಳಗಾವಿಯಲ್ಲಿ MR ಪಾಟೀಲ್ ಅಂತ ಇದ್ದಾರೆ. ಅವರು ಏರ್ಫೋರ್ಸಲ್ಲಿ ಅಧಿಕಾರಿಯಾಗಿದ್ದವರು, ಕುಸ್ತಿಪಟು. ಅವರು 92 ಒಲಿಂಪಿಕ್ಸಲ್ಲಿ ಭಾರತವನ್ನು ಪ್ರತಿನಿಧಿಸಿದಂಥವ್ರು. ಅದೇ ಬೆಳಗಾವಿ ಜಿಲ್ಲೆಯ ವಿನಾಯಕ ದಳವಿ ಅಂತ ಹೇಳಿ ದೋಹಾ ಏಷ್ಯನ್ ಗೇಮ್ಸಲ್ಲಿ ಕಂಚಿನ ಪದಕ ಗೆದ್ದವರು. ಇವತ್ತು ಪುಣೆಯ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೋಚ್ ಆಗಿದ್ದಾರೆ. ಅವರು ಕೋಚ್ ಆಗಿ ಅವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಕುಸ್ತಿಪಟುಗಳು ಬರ್ತಾ ಇದ್ದಾರೆ. ಯಾಕಂದರೆ ಅದು ಸೇನಾ ತರಬೇತಿ ಶಾಲೆ ಆಗಿರೋದ್ರಿಂದ, ಅಲ್ಲಿ ಅವರು ಇರೋದ್ರಿಂದ ಬಹಳಷ್ಟು ಕುಸ್ತಿಪಟುಗಳಿಗೆ ಈ ಸೇನೆಯಲ್ಲಿ ಅವಕಾಶಗಳು ಸಿಗ್ತವೆ. ಒಂದು ಹಂತಕ್ಕೆ ಬಂದ ಮೇಲೆ ರಾಷ್ಟ್ರೀಯ ಮಟ್ಟಕ್ಕೋ ಅಂತಾರಾಷ್ಟ್ರೀಯ ಮಟ್ಟಕ್ಕೋ ಬಂದಾಗ ಅವರನ್ನು ಪಿಕ್ ಮಾಡಿಕೊಂಡು ಅಲ್ಲಿ ತರಬೇತಿ ಕೊಟ್ಟು ಅವರಿಗೆ ಆರ್ಮಿಯಲ್ಲಿ ಸುಬೇದಾರ್ ಪೋಸ್ಟು, ಬೇರೆ ಬೇರೆ ಪೋಸ್ಟ್ಗಳ ಉದ್ಯೋಗಗಳನ್ನು ಕೂಡ ನೀಡ್ತಾರೆ. ಈಗ ಹೆಂಗೆ ನೀರಜ್ ಚೋಪ್ರಾಗೆ ನಮ್ಮ ಕರ್ನಾಟಕದ ಕಾಶಿನಾಥ್ ಅವರು ತರಬೇತಿ ಕೊಡ್ತಾಯಿದ್ರು, ಅದೇ ಥರ ಕೆಲವು ಒಳ್ಳೊಳ್ಳೆ ಕುಸ್ತಿಪಟುಗಳು ಈ ವಿನಾಯಕ ದಳವಿಯವರ ಮಾರ್ಗದರ್ಶನದಲ್ಲಿ ಬರ್ತಾರೆ. ಅಲ್ಲಿ ಒಂದಷ್ಟು ಕಾಲ ಅವರ ಹತ್ರ ತರಬೇತಿ ಪಡೆದು ಹೋಗ್ತಾ ಇರ್ತಾರೆ. ಅವರು ಬಿಟ್ಟರೆ KM ಪಾಟೀಲ್ ಅಂತ ಒಬ್ಬರು ಬಹಳ ದೊಡ್ಡ ಕುಸ್ತಿಪಟು ಇದ್ದರು. ಅವರು ಬಹಳಷ್ಟು ಇಂಥ ಕುಸ್ತಿಪಟುಗಳಿಗೆ ಗುರುಗಳೇ. ಅವರು ಮೊದಲು DYS ಅಲ್ಲಿದ್ದರು ಅವರು ಬೆಳಗಾವಿಯಲ್ಲಿ. ಆಮೇಲೆ ಬೆಳಗಾವಿ ಮತ್ತು ಬಾಗಲಕೋಟೆ, ಬಿಜಾಪುರ, ಈ ಜಮಖಂಡಿ, ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುಸ್ತಿಪಟುಗಳು ಜಾಸ್ತಿ ಬರ್ತಾರೆ. ಅಲ್ಲಿಂದನೇ ಸಚಿನ್ ಪಡ್ತಾರೆ ಇರ್ಬೋದು. ಆಮೇಲೆ ಧಾರವಾಡದ ರಫೀಕ್ ಹೋಳಿ ಬಹಳ ಬಡತನದಿಂದ ಬಂದಂತಹ ಕುಸ್ತಿಪಟು ಆತ. ನಾನು ಹುಬ್ಬಳ್ಳಿಯಲ್ಲಿದ್ದಾಗ ಅವನು ಜೂನಿಯರ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಬಂದ. ಆ ಹುಡುಗ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಕಲಿತಾ ಹೋಗಿ ದಾವಣಗೆರೆ ಹಾಸ್ಟೆಲಲ್ಲೂ ಕೂಡ ಕಲಿತು ಕುಸ್ತಿನ. ಈಗ ಅದೇ ನಾನು ಹೇಳಿರೋ ಪುಣೆ ಡಿಫೆನ್ಸ್ ಅಕಾಡೆಮಿಯಲ್ಲೂ ತರಬೇತಿ ಪಡಿತಾ ಇದ್ದಾರೆ. ಜೊತೆಗೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದಂಥ ಹುಡುಗ ರಫೀಕ್ ಹೋಳಿ ಅಂತೇಳಿ. ಅವ್ರನ್ನ ಬಿಟ್ಟರೆ ಸಂದೀಪ್ ಕಾಟೆ, ಸಚಿನ್ ಪಡ್ತಾರೆ, ಕಾರ್ತಿಕ್ ಕಾಟೆ ಈ ಕಡೆ ದಾವಣಗೆರೆ ಅವರು, ಅವರೆಲ್ಲರೂ ಭಾಳ ಪ್ರತಿಭಾವಂತ ಕುಸ್ತಿಪಟುಗಳು. ಮಂಜುನಾಥ್ ಅಂಥೇಳಿ ದಾವಣಗೆರೆ ಹಾಸ್ಟೆಲ್ಲು, ಈ ಗೌರ್ಮೆಂಟ್ ಹಾಸ್ಟೆಲು, ಆಮೇಲೆ ಧಾರವಾಡದ ಹಾಸ್ಟೆಲ್ಗಳು, ಆ ಕಡೆಯಿಂದೆಲ್ಲ ಹುಡುಗರು ರೆಡಿ ಆಗಿ ಸಾಯಿ ಕಡೆಯಿಂದ ಬೆಂಗಳೂರಿಂದ ಹೋಗ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾರೆ. ಬಟ್ ನಾನು ಹೇಳ್ದಂಗೆ ಹರಿಯಾಣ ಮತ್ತು ಪಂಜಾಬ್ಗೆ ಹೋಲಿಕೆ ಮಾಡಿದರೆ, ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿದರೆ
ಕರ್ನಾಟಕ ತೀರಾ ಕಡಿಮೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆಡಳಿತಾತ್ಮಕ ಇರ್ಬೋದು, ಸಂಘಟನೆ ಒಳಗಿನ ಸಮಸ್ಯೆಗಳಿರ್ಬೋದು, ಆಮೇಲೆ ಜಾಸ್ತಿ ಹುಡುಗರು ಬರದೇ ಇರೋದು ಆ ಕ್ರೀಡೆಗೆ. ಈಗ ಯಾವುದೇ ಕ್ರೀಡೆ ಬೆಳಿಬೇಕಾದ್ರೆ ತಾರೆಗಳು ಬರ್ಬೇಕಂತೆ. ಈಗ ಹರಿಯಾಣದಲ್ಲಿ ಏನಾಗ್ತಾ ಇದೆ, ಒಬ್ಬರಿಂದ ಒಬ್ಬರು ಬಂದರು, ಪೋಗಟ್ ಸಿಸ್ಟರ್ಸ್ ಬಂದರು, ಹೆಣ್ಮಕ್ಳು ಕುಸ್ತಿ ಬೆಳಕ್ಕೆ ಶುರುವಾಯಿತು. ಬಜರಂಗ್ ಪೂನಿಯಾ ವಿಶ್ವ ಚಾಂಪಿಯನ್ ಆಗ್ತಾರೆ, ಒಲಿಂಪಿಕ್ಸ್ ಮೆಡಲ್ ತರ್ತಾರೆ. ಈ ಯೋಗೇಂದ್ರ ಸಿಂಗ್ ಇವರೆಲ್ಲ ಬರ್ತಾರೆ. ಹಾಗೆ ಒಬ್ಬೊಬ್ಬ ತಾರೆಗಳು ಬಂದಾಗ ಆ ಸಕ್ಸಸ್ಸು ಫ್ಲೋ ಆಗತ್ತೆ. ಅವಾಗ ಹುಡುಗರು ಅಟ್ರಾಕ್ಟ್ ಆಗ್ತಾರೆ, ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಿ ಅದನ್ನು ಆ ಥರದ್ದು ಒಂದು ಕ್ರಾಂತಿ ಕರ್ನಾಟಕದಲ್ಲಿ ಇನ್ನೂ ಆಗಬೇಕು ಅಂತಂದರೆ ಇಲ್ಲಿ ಸೌಲಭ್ಯಗಳು ಬೆಳಿಬೇಕು. ಸೊ ಈಗ ಸೌಲಭ್ಯಗಳ ವಿಷಯಕ್ಕೆ ಬಂದರೆ ಒಂದಷ್ಟು ಈಗ ಯಾವುದೇ ಕ್ರೀಡೆ ಬೆಳಿಬೇಕು ಅಂದರೆ ಒಂದು ಟ್ರೈನಿಂಗ್ ಅಥವಾ ಕೋಚಿಂಗ್ ಸೆಂಟರ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಯಾವುದು ಒಂದು ಮೇಜರ್ ಟ್ರೈನಿಂಗ್ ಸೆಂಟರ್ಗಳು ಅಥವಾ ಸರ್ಕಾರದ್ದು ಅಥವಾ ಪ್ರೈವೇಟ್ ಆಗಿರುವಂಥದ್ದು ಯಾವುದು ಇದೆ? ಸರ್ಕಾರದಂತಂದರೆ ಈಗ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಸರ್ಕಾರದ್ದು, ಅವರ ಹಾಸ್ಟೆಲ್ಗಳಿದೆ ಕೆಲವು ಕಡೆ. ದಾವಣಗೆರೆಯಲ್ಲಿರ್ಬೋದು, ಈ ಕಡೆ ಬೇರೆ ಬೇರೆ ಕಡೆ ಸ್ಪೋರ್ಟ್ಸ್ ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ. ಅಲ್ಲಿ ಕುಸ್ತಿ ಡಿಸಿಪ್ಲಿನ್ಸನ್ನು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಸ್ಟೆಲ್ಗಳಿದೆ, ಧಾರವಾಡದಲ್ಲಿ ಒಂದಿದೆ, ಈ ಕಡೆ ಬೆಂಗಳೂರಲ್ಲಿರಬೇಕು. ಆ ಥರ ಕೂರ್ಗಲ್ಲಿ ಈ ಥರ ಬೇರೆ ಬೇರೆ ಕ್ರೀಡೆಗಳ ಜೊತೆಗೆ ಕುಸ್ತಿನೂ ಅಲ್ಲಿ ಕೋಚಸ್ ಬಂದು ಪರಿಣಿತ ಕೋಚ್ ಇರ್ತಾರೆ. ಹಾಸ್ಟೆಲ್ಲು ಕೊಟ್ಟು ಅವ್ರಿಗೆ ಶಾಲೆ ವಿದ್ಯಾಭ್ಯಾಸವನ್ನು ಕೊಟ್ಟು. ಈಗ ಕುಸ್ತಿ ಅಂದರೆ ಏನಾಗುತ್ತೆ, ಬಹುತೇಕ ಹುಡುಗರು ಹಳ್ಳಿಯಿಂದನೇ ಬರೋರು, ಅದರಲ್ಲೂ ಬಡ ಕುಟುಂಬದಿಂದ ಬರುವಂಥವರೇ ಜಾಸ್ತಿ. ಅನುಕೂಲಗಳು ಕಮ್ಮಿ ಅವರಿಗೆ ವಿದ್ಯಾಭ್ಯಾಸನೂ ಕೊಡಬೇಕು, ಅವರಿಗೆ ಭವಿಷ್ಯ ರೂಪಿಸುವಂಥ ಒಂದು ಇದನ್ನು ವ್ಯವಸ್ಥೆನೂ ಆಗಬೇಕು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಈ ಸ್ಪೋರ್ಟ್ಸ್ ಹಾಸ್ಟೆಲ್ಗಳಲ್ಲಿ ಇದೆ. ಅವರಿಗಲ್ಲಿ ಉಳ್ಕೊಳ್ಳೋದಕ್ಕೆ, ತರಬೇತಿಗೆ, ಶಾಲೆಗಳಿಗೆ ಹೋಗಿ ಬರೋದಕ್ಕೆ ಒಂದು ವಯೋಮಿತಿಯಿಂದ ಅಲ್ಲಿ ತರಬೇತಿಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಈ ಥರದ ವ್ಯವಸ್ಥೆ ಇದೆ. ಆಮೇಲೆ ಕೆಲವು ಕಡೆ ಈ ನಮ್ಮ ಹಳೆಯ ಪೈಲ್ವಾನ್ರವರು ಈಗ ತರಬೇತಿದಾರರು ರತನ್ ಕುಮಾರ್ ಮಠಪತಿ ಅಂತ, ಅವರು ಆ ಕಾಲದಲ್ಲಿ ಅಡಾಳಟ್ಟಿ ಸ್ವಾಮಿ ಅಂತಲೇ ಭಾಳ ಫೇಮಸ್. ಅವರು ಮಣ್ಣಿನ ಕುಸ್ತಿನಲ್ಲೂ ಎತ್ತಿದ ಕೈ, ಇನ್ನೊಂದು ಪಾಯಿಂಟ್ ಕುಸ್ತಿನಲ್ಲೂ ಎತ್ತಿದ ಕೈ. ಈಗ ಅವ್ರದ್ದೊಂದು ತರಬೇತಿ ಶಾಲೆ ಮಾಡ್ಕೊಂಡಿದ್ದಾರೆ, ಇದ್ರ ಹತ್ರ ಬೆಳಗಾವಿ ಹತ್ರ ಮಾಡ್ಕೊಂಡಿದ್ದಾರೆ. ಆದರೆ ಅಷ್ಟು ಪ್ರೈವೇಟ್ ಸ್ಕೂಲ್ ನಡೆಸೋದು ಕೂಡ ಕಷ್ಟ, ಯಾಕಂದರೆ ಫೈನಾನ್ಷಿಯಲ್ ಏಡ್ಸ್ ಬೇಕು, ಗೌರ್ಮೆಂಟ್ ಕಡೆಯಿಂದನೇ ಅನುದಾನಗಳು ಬೇಕು. ಪೈಲ್ವಾನ್ರು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅವರ ಆಹಾರ, ಅವರ ವಿಹಾರ, ತರಬೇತಿ, ಅದಕ್ಕೆಲ್ಲ ಮತ್ತು ಕಾಂಪಿಟೇಷನ್ಗಳಿಗೆ ಹೋಗೋದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಅನುದಾನಗಳು ಬೇಕು ಅವರಿಗೆ. ಆ ಥರದ್ದು ಕೆಲವು ಸಣ್ಣ ಪುಟ್ಟ ಅಖಾಡಗಳು ನಡೀತಾ ಇದೆ. ಆದರೆ ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್ನಲ್ಲಿ ಹೇಗೆ ಪ್ರೈವೇಟ್ ಅಖಾಡಗಳಿದೆ ಆ ಸಂಖ್ಯೆನಲ್ಲೂ ಕೂಡ ನಮ್ಮಲ್ಲಿಲ್ಲ. ಹಳ್ಯಾಳದಲ್ಲಿ, ಅದೇ ಬೆಳಗಾವಿಯಲ್ಲಿ, ಮುಧೋಳದಲ್ಲಿ, ಜಮಖಂಡಿಯಲ್ಲಿ, ಇಂಥಲ್ಲಿ ಒಂದು ಸಣ್ಣ ಪುಟ್ಟ ಯಾರೋ ಪೈಲ್ವಾನರು ಪ್ರಯತ್ನ ಮಾಡಿದಂಥ ಅಖಾಡಗಳು ನಡೀತಾ ಇದ್ದಾವೆ. ಸರ್, ಈಗ ಕುಸ್ತಿ ಒಂದು ಈಗ ಪಂದ್ಯಗಳು ಈಗ ಇತ್ತೀಚೆಗೆ ನಡೀತಾ ಇರೋದ್ರಲ್ಲಿ ಬೇರೆ ಬೇರೆ ರೂಪಗಳಿದೆ ಅಂತ ಅನಿಸುತ್ತೆ. ಒಂದು ನೀವೇ ಹೇಳಿದಾಗೆ ಈಗ ಮಣ್ಣಿನ ಕುಸ್ತಿ ನಡೆಯುತ್ತೆ, ಅಥವಾ ಕುಸ್ತಿಯ ಒಳಗಡೆನೂ ಕೂಡ ಈಗ KG ಲೆಕ್ಕದಲ್ಲಿ, ಅಂದರೆ ಈ KG ವಿಭಾಗದಲ್ಲಿ ಒಂದಷ್ಟು ಬೇರೆ ಬೇರೆ ಪಂದ್ಯಾವಳಿಗಳು ನಡೀತಾ ಇರುತ್ತೆ. ಈಗ ನಮ್ಗೆ ಹೇಗೆ ಕ್ರಿಕೆಟಲ್ಲಿ 2020 ಟೆಸ್ಟ್ ಮತ್ತು ಒನ್ ಡೇಗಳಿದೆಯೋ, ಇಲ್ಲೂ ಹಾಗೆ ಬೇರೆ ಬೇರೆ ರೂಪಗಳು ಇದ್ದೇ ಇರುತ್ತೆ. ಸೊ ಅವುಗಳ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀರಾ? ಈಗ ಕುಸ್ತಿಗೆ ಮೂಲ ಅಂತಂದರೆ ಮಣ್ಣಿನ ಕುಸ್ತಿನೇ. ಅಂದರೆ ಅಖಾಡದಲ್ಲಿ ಶುರು ಮಾಡ್ತಾರೆ, ಕಲಿಸೋದು ಕೂಡ ಅದರಲ್ಲೇ ಗರಡಿ ಮನೆಗಳಲ್ಲಿ ಮಣ್ಣಿನ ಅಖಾಡ ಇರುತ್ತೆ. ಆ ಮಣ್ಣು ತಯಾರು ಮಾಡೋದು ಒಂದು ಕಲೆ, ಅದರ ಬಗ್ಗೆ ಆಮೇಲೆ ಮಾತಾಡ್ಬೋದು. ಆ ಮಣ್ಣಲ್ಲಿ ಕಲ್ತಂಥವರು ಈಗ ಬೆಳೆದಂಗೆ ಏನಾಯಿತು, ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಸ್ಪರ್ಧಾತ್ಮಕ ಕುಸ್ತಿಗಳು ಬಂತು. ಈ ಮಣ್ಣಿನ ಕುಸ್ತಿನಲ್ಲಿ ಏನಾಗ್ತಿತ್ತು, ಅವರ ಶಕ್ತಿ ಇರೋವರೆಗೂ ಹೊಡೆದಾಡ್ತಿದ್ರು ಅವರು. ಅಂದರೆ ಪಟ್ಟುಗಳನ್ನು ಹಾಕೋದು, ಶಕ್ತಿ ಪ್ರದರ್ಶನ, ಸೋಲೋವರೆಗೂ ಆಡಬೇಕದು. ಒಬ್ಬ ಎದುರಾಳಿಯನ್ನು ಸೋಲಿಸೋವರೆಗೂ ಅಥವಾ ಇಬ್ಬರು ಇನ್ನಾಗಲ್ಲ ಅಂತ ಡ್ರಾ ಮಾಡ್ಕೊಳ್ಳೋವರೆಗೂ ಅಲ್ಲಿವರೆಗೂ ಆಡುವಂಥ ಕುಸ್ತಿಗಳು. ಅಲ್ಲಿ ಟೈಮ್ ರಿಸ್ಟ್ರಿಕ್ಷನ್ ಇರಲಿಲ್ಲ. ಅದು ಒಂಥರ ಟೆಸ್ಟ್ ಮ್ಯಾಚ್ ಇದ್ದಂಗೆ, ನೀವು ಹೇಳೋದಂಗೆ ಈಗ ಟೆಸ್ಟ್ ಮ್ಯಾಚ್ ಥರ. ಬಟ್ ಅದು ರೋಚಕವಾಗಿಯೂ ಇರ್ತಿತ್ತು, ಯಾಕಂದ್ರೆ ಕುಸ್ತಿ ಅಂದ್ರೇ ರೋಚಕತೆ. ಯಾವುದೋ ಹೊತ್ತಲ್ಲಿ ಉನ್ಕಿಂತ ಬಲಿಷ್ಠ ಪೈಲ್ವಾನ ಇದ್ರೆ ಎತ್ತಿ ಬಿಸಾಕ್ತಿದ್ದ, ಚಿತ್ತು ಮಾಡ್ತಿದ್ದ, ಅದನ್ನೆಲ್ಲ ಜನ ಎಂಜಾಯ್ ಮಾಡ್ತಾಯಿದ್ರು, ಸಾವಿರಾರು ಜನ ಸೇರಿದವರು.
ಆಮೇಲೆ ಏನಾಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಲಿಂಪಿಕ್ ಆಂದೋಲನ ಶುರುವಾದಾಗ, ವಿಶ್ವಮಟ್ಟದ ಕುಸ್ತಿಗಳು ಶುರುವಾದಾಗ, ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್ನಲ್ಲಿ ಒಂದು ರೂಲ್ಸ್ ಫಾರ್ಮ್ ಆಯಿತು. ಆವಾಗ ಮ್ಯಾಟ್ ಕುಸ್ತಿ ಪ್ರವರ್ಧಮಾನಕ್ಕೆ ಬಂತು. ಮ್ಯಾಟ್ ಕುಸ್ತಿನಲ್ಲಿ ಟೈಮ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಲ್ಲಿ ಫ್ರೀ ಸ್ಟೈಲ್ ಕುಸ್ತಿ ಮತ್ತು ಗ್ರೀಕೋ ರೋಮನ್ ಅಂತ ಕುಸ್ತಿಗಳು ನಡೀತವೆ. ಅವೆರಡಕ್ಕೂ ಶೈಲಿ ಬೇರೆ, ಆಮೇಲೆ ಪಾಯಿಂಟ್ ಸಿಸ್ಟಮ್ ಬೇರೆ. ಅಲ್ಲಿ ಪಾಯಿಂಟ್ ಸಿಸ್ಟಮ್ ಇರುತ್ತೆ. 3 ನಿಮಿಷ 5 ನಿಮಿಷದ ಕುಸ್ತಿನಲ್ಲಿ ಇವರೆಷ್ಟು ಇದು ಫ್ಲಾಟ್ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋದ್ರ ಮೇಲೆ ಅಲ್ಲಿ ಪಾಯಿಂಟ್ಸ್ ಬರುತ್ತೆ. ಈಗ ಮ್ಯಾಟ್ ಕುಸ್ತಿ ಅಂದ್ರೆ ಅಖಾಡದಲ್ಲಿ ಮ್ಯಾಟ್ ಹಾಕಿರ್ತಾರೆ, ಅದು ಬೇರೆ, ಅದು ಒಳಾಂಗಣದಲ್ಲಿ ನಡೆಯುವಂಥದ್ದು. ಮಣ್ಣಿನ ಕುಸ್ತಿ ರೀತಿ ಒಂದು ಓಪನ್ ಏರಿಯಾ ಅಥವಾ ಮಣ್ಣಿನ ಮೇಲೆ ನಡೆಯುವಂಥದ್ದಲ್ಲ ಅಲ್ಲ. ಅಲ್ಲಿ ಮ್ಯಾಟ್ ಹಾಕ್ತಾರೆ. ಆ ಮ್ಯಾಟ್ ಕೂಡ ಅದು ವಿಶೇಷವಾಗಿ ತಯಾರಿಸಿದಂಥ, ಕುಸ್ತಿಗಾಗಿ ತಯಾರಿಸುವಂಥ ಮ್ಯಾಟ್ ಅದು, ವಿತ್ ಫೋಮ್ ಆ್ಯಂಡ್ ಸ್ಪಂಜ್ ಆ ಥರ. ಅಂದರೆ ಪೆಟ್ಟು ಬಿದ್ದಿರಬಾರದು. ಆಮೇಲೆ ಅಲ್ಲಿ ನೀವು ಸಾಮಾನ್ಯವಾಗಿ ನಾಡು ಕುಸ್ತಿನಲ್ಲಿ ನೋಡ್ತೀರಿ, ಅಂದರೆ ಮಣ್ಣಿನ ಕುಸ್ತಿನಲ್ಲಿ ಲಂಗೋಟಿ ಮೇಲೆ ಕುಸ್ತಿ ಆಡ್ತಿರ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಕುಸ್ತಿಗಾಗಿನೇ ಒಂದು ಕಾಸ್ಟ್ಯೂಮ್ ಇದೆ, ಅದ ಮತ್ತು ಒಂದು ಅದಕ್ಕಾಗಿ ಮಾಡಿದಂಥ ಬೂಟ್ಗಳಿದೆ, ಶೂಸ್ ಕೂಡ ಹಾಕ್ಕೊಂಡಿರ್ತಾರೆ, ನೀವು ನೋಡಿಬೇಕಾದ್ರೆ. ಅದರಲ್ಲಿ ಪಾಯಿಂಟ್ ಸಿಸ್ಟಮ್ ಇರುತ್ತೆ, ರೆಫ್ರೀಸ್ ಇರ್ತಾರೆ, ಪಾಯಿಂಟ್ಗಳನ್ನು ಕೊಡ್ತಾರೆ. ಅದ್ರ ಮೇಲೆ ಅವರು ವಿನ್ನಿಂಗು ಲೂಸಿಂಗು ನಿರ್ಧಾರ ಆಗುತ್ತೆ. ಟೈಮ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಫ್ರೀ ಸ್ಟೈಲಲ್ಲಿ ಒಂದಷ್ಟು ರೂಲ್ಸ್ಗಳಿದೆ, ಗ್ರೀಕೋ ರೋಮನ್ನಲ್ಲಿ ಒಂದಷ್ಟು ರೂಲ್ಸ್ ಇದೆ. ಫ್ರೀ ಸ್ಟೈಲಲ್ಲಿ ಇಷ್ಟೇ ಎತ್ತರದಲ್ಲಿ ಅವ್ರನ್ನ ಬೀಳಿಸ್ಬೇಕು ಅಥವಾ ಇಂಥ ಪಟ್ಟುಗಳನ್ನು ಹಾಕಬೇಕು ಅಂತ ರೂಲ್ಸ್ ಫಾರ್ಮ್ ಮಾಡಿದ್ದಾರೆ. ವರ್ಷಕ್ಕೆ ಕೆಲವೊಮ್ಮೆ ರೂಲ್ಸ್ಗಳನ್ನು ಪರಿಷ್ಕರಣೆನೂ ಮಾಡ್ತಾ ಇರುತ್ತೆ ಫೆಡರೇಷನ್. ಆ ಪ್ರಕಾರ ಇಲ್ಲಿ ಟ್ರೈನಿಂಗು, ಅವರ ಊಟ ವಿಹಾರಗಳೆಲ್ಲ ಮಾಡ್ತಾ ಇರ್ತಾರೆ. ಈಗ ಕುಸ್ತಿ, ಈ ಒಂದು ಪ್ರೊಫೆಷ್ನಲ್ ಕುಸ್ತಿ ಏನಿದೆ, ಇದು ಭಾಳ ಸೈಂಟಿಫಿಕ್ ಆಗಿ ಅಡ್ವಾನ್ಸ್ ಆಗಿದೆ. ವಿದೇಶಗಳಲ್ಲೂ ಕೂಡ, ಇಂಡಿಯಾದಲ್ಲೂ ಕೂಡ. ಈಗ ನಮ್ಮವರು ವಿದೇಶಕ್ಕೆ ಹೋಗಿ ತರಬೇತಿ ಪಡಿತಾರೆ. ಸಾಕ್ಷಿ ಮಲಿಕ್ ಇರ್ಬೋದು, ವಿನೇಶ ಪೋಗಟ್ ಇರ್ಬೋದು, ಬಜರಂಗ್ ಪೂನಿಯಾ ಇರ್ಬೋದು, ಇವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೋಚಿಂಗ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಸೈಂಟಿಫಿಕ್ ಆಗಿ ಕೆಲವು ತರಬೇತಿಗಳಿರ್ತವೆ. ಮಸಲ್ ಬಿಲ್ಡ್ ಮಾಡೋದು ಹೆಂಗೆ, ಯಾವ ಮಸಲ್ಲಿಗೆ ಹೆಚ್ಚು ವರ್ಕ್ ಕೊಡಬೇಕು, ಆ ಥರದ್ದೆಲ್ಲ ಒಂದೀಗ ಕುಸ್ತಿನಲ್ಲೂ ಕೂಡ ಪ್ರೊಫೆಷ್ನಲಿಸಮ್ ಬರ್ತಾ ಇದೆ. ಓಕೆ ಓಕೆ. ಸೊ ಈಗ ಸದ್ಯಕ್ಕೆ ಪ್ರಚಲಿತವಾಗಿರೋದು ಗ್ರೀಕೋ ರೋಮನ್ ಒಂದು ಮತ್ತು ಫ್ರೀ ಸ್ಟೈಲ್ ಎರಡು. ಅದೆರಡರಲ್ಲೇ ಬೇರೆ ಬೇರೆ ತೂಕದ ವಿಭಾಗಗಳು ಇರ್ತವೆ. 40 kg-ಯಿಂದ 80 kg-ವರೆಗೂ, 90 kg ಪ್ಲಸ್ವರೆಗೂ ಬೇರೆ ಬೇರೆ ತೂಕ, ಅಂದರೆ ಸಮಾನ ಸಾಮರ್ಥ್ಯದವರನ್ನ ಪೈಪೋಟಿಗೆ ಬಿಡೋದು ಅಂತ ಅರ್ಥ. ಈಗ 40ರಿಂದ 42 kg ಒಳಗಿನವರು ಅವರಿಗೊಂದು ಕ್ಯಾಟಗರಿ ಮಾಡ್ತಾರೆ. 48 kg-ಯಿಂದ 54 kg, ಈ ಥರ. ಉದಾಹರಣೆಗೆ 55ರಿಂದ 60 kg ಒಳಗಿನವರು ಈ ಥರ ಮಾಡಿ, ಅಥವಾ 60 kg ಮೇಲ್ಪಟ್ಟವರು. ಈಗ ಬಾಡಿ ಬಿಲ್ಡಿಂಗಲ್ಲೂ ಅದೇ ಥರ ಇರುತ್ತೆ, ಜೂಡೋನಲ್ಲೂ ಅದೇ ಥರ ಇರುತ್ತೆ. ಹಾಗೆ ಇಲ್ಲೂ ಕೂಡ ಮಾಡ್ತಾರೆ. ಓಕೆ ಓಕೆ. ಈವನ್ ವೆಯ್ಟ್ ಲಿಫ್ಟಿಂಗಲ್ಲೂ ಹಾಗೆ. ವೆಯ್ಟ್ ಲಿಫ್ಟಿಂಗಲ್ಲೂ. ಓಕೆ. ಸೊ ಈಗ ಅದೇ ನೀವು ಮುಂಚೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಅಂದರೆ ನಮ್ಮಲ್ಲಿ ಟ್ರೈನಿಂಗ್ ಸೆಂಟರ್ಗಳು ತುಂಬ ಮುಂಚೆ ಮಣ್ಣಿನ ಕುಸ್ತಿ ಬಂತು. ಮಣ್ಣಿನ ಕುಸ್ತಿಲಿ ಒಂದು ಗರಡಿಯಲ್ಲಿ ನಡೀತಾ ಇತ್ತು, ಅವರಿಗೆಲ್ಲ ತರಬೇತಿಗಳು ಗರಡಿಯಲ್ಲಿ ನಡೀತಾ ಇತ್ತು ಅಂತ. ನೀವು ಗರಡಿ ಮೇಲೆ ಮೊದಲೇ ಮಾತಾಡಿದಾಗೆ ಆದಷ್ಟು ರಿಸರ್ಚ್ ಮಾಡಿ ಸುಮಾರು 120ಕ್ಕೂ ಹೆಚ್ಚು ಅಂಕಣಗಳನ್ನು ಮೂಡಿಸಿದ್ದೀರಾ. ಈ ಗರಡಿಗಳ ಬಗ್ಗೆ ನಮಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ಬೋದು. ಇತ್ತೀಚೆಗೆ ಗರಡಿ ಮನೆಗಳು ಕಡಿಮೆ ಕಾಣಿಸ್ತಿವೆ. ಸೊ ಅದರ ಒಂದು ಹಿನ್ನೆಲೆ ಏನು, ಮತ್ತು ಅದು ಈಗಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಗರಡಿಗಳು ಬಹುಶಃ ನಮ್ಮ ಭಾರತದ ಸಂಸ್ಕೃತಿ ಜೊತೆಗೆ ಬೆಳೆದುಕೊಂಡು ಬಂದಂಥ ಒಂದು ವ್ಯವಸ್ಥೆ ಅದು. ಈಗ ನಾವು ಹಿಂದೆ ಈ ಹಳೆಯ ಸಿನಿಮಾಗಳಲ್ಲಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡ್ತೀವಿ, ಗರಡಿ ಮನೆಗಳಲ್ಲಿ ಅಭ್ಯಾಸ ಮಾಡೋದೇ ಒಂದು ಪ್ರತಿಷ್ಠೆ ವಿಷಯ ಆಗಿತ್ತು. ಅದು ಅವಾಗ ಈ ಶಾಲಾ ವಿದ್ಯಾಭ್ಯಾಸ ಇದು ಎಲ್ಲ ಕಡಿಮೆ ಇದ್ದರೂ ಕೂಡ ಗರಡಿ ಮನೆಯಲ್ಲೇ ಒಂದು ಸಂಸ್ಕೃತಿಯನ್ನು, ಒಂದು ಸಂಸ್ಕಾರವನ್ನು, ದೈಹಿಕವಾಗಿ ನಾವು ಎಷ್ಟು ಶಿಸ್ತಿಂದ ಇರಬೇಕು, ಸಾಮಾಜಿಕವಾಗಿ ನಾವು ಯಾವ ಥರ ಜವಾಬ್ದಾರಿಯುತವಾಗಿರಬೇಕು, ಮಹಿಳೆಯರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲಿಸ್ತಿದ್ರು. ಆಮೇಲೆ ಹಿರಿಯರು, ಕುಸ್ತಿಗಳಲ್ಲಿ ಪಳಗಿದಂತಹ ಹಿರಿಯರು ಅಲ್ಲಿ ಉಸ್ತಾದರಾಗಿ, ಖಲೀಫರಾಗಿ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ 6 ವರ್ಷದಿಂದ ಶುರುವಾಗಿ ದೊಡ್ಡವ್ರವರೆಗೂ ಅವರು ತರಬೇತಿ ಕೊಡೋಕ್ಕೆ ಶುರು ಮಾಡ್ತಿದ್ರು. ನಾನು ಆಗಲೇ ಹೇಳ್ದಂಗೆ ಈ ಮಟ್ಟಿ ಅಂತ ಏನು ಹೇಳ್ತೀವಿ, ಅದನ್ನು ನಾನು ಗರಡಿ ಬರೀಬೇಕಾದ್ರೆ ನನಗೆ ಅದ್ರ ಬಗ್ಗೆ ಅರಿವಿಗೆ ಬರೋಕ್ಕೆ ಶುರುವಾಯಿತು. ಇದರಲ್ಲಿ ಮೈಸೂರಲ್ಲಿ ಒಬ್ಬರು ಯಜಮಾನ್ ಮಹಾದೇವ್ ಅಂತ ಇದ್ದಾರೆ. ಅದು ಕುಸ್ತಿ ಫ್ಯಾಮಿಲಿಯಿಂದ ಬಂದಂಥವ್ರು. ಅವರು ಪೈಲ್ವಾನ್ ಶಿವನಂಜಪ್ಪನವರ ಮಗ ಅವರು.
ಈಗ ಅಲ್ಲಿಯ ಗರಡಿ ಸಂಘದ ಅಧ್ಯಕ್ಷರು ಕೂಡ ಅವರು ಮಹಾದೇವ್ ಅಂತ ಹೇಳಿ ಭಾಳ ಗೌರವಯುತವಾದಂತಹ ವ್ಯಕ್ತಿ. ಅವರು ಒಂಥರ ನಡೆದಾಡುವ ಗರಡಿ ಕೋಶ ಅವರು. ಅವ್ರ ಹತ್ರ ಸಾಕಷ್ಟು ಹಳೆಯ ಚಿತ್ರಗಳು, ಮಾಹಿತಿಗಳು ಎಲ್ಲ ಇದೆ. ಇನ್ನೊಬ್ಬರು ಬೆಂಗಳೂರವರೇ ನರಸಿಂಹಮೂರ್ತಿ ಅಂತ ಒಂದು ಪುಸ್ತಕನೂ ಬರೆದಿದ್ದಾರೆ, 2 ಪುಸ್ತಕ ಬರೆದಿದ್ದಾರೆ ಅವರು. ಅದರಲ್ಲೂ ಒಳ್ಳೆಯ ಮಾಹಿತಿಗಳಿದೆ. ಈ ಥರ ಅದರಲ್ಲಿ ಬರುವಂಥ ಒಂದು ವಿಷಯ ಏನಂತಂದರೆ, ಅಲ್ಲಿ ಎಷ್ಟರ ಮಟ್ಟಿಗೆ ಒಬ್ಬ ಕುಸ್ತಿ ಕಲಿಯುವ ಹುಡುಗ ಯಾವ ಥರ ಬೆಳಿಬೇಕು ಅನ್ನೋದಕ್ಕೆ ಅವ್ರು ಎಷ್ಟು ಸೈಂಟಿಫಿಕ್ ಆಗಿದ್ದರು ಆಗಿನ ಜನ. ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ಮೂಲವಾಗಿ ಎಲ್ಲರೂ ರೈತಾಪಿ ಜನ ಮತ್ತು ಗ್ರಾಮೀಣ ಸೊಗಡಿನಿಂದ ಬಂದಂತಹ ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಂತಹ ಜನ. ಮಣ್ಣಿನ ಒಂದು ಮಣ್ಣು ಹಾರ್ಡಾಗಿರುತ್ತೆ, ಅವ್ನು ಬಿದ್ದರೆ ಮೈ ಮೇಲೆ ತರಚಿಬಿಡ್ಬೋದು, ರಕ್ತ ಬರ್ಬೋದು, ಗಾಯ ಆಗ್ಬೋದು ಅನ್ನೋ ಒಂದು ಪರಿಕಲ್ಪನೆ ಅವ್ರಿಗಿತ್ತು. ಅದಕ್ಕೆ ಏನು ಮಾಡ್ತಿದ್ರಂತೆ, ಆ ಮಣ್ಣನ್ನು ಒಂದು ವಿಶೇಷವಾಗಿ ಈ ನದಿಯ ಮೆಕ್ಕಲು ಮಣ್ಣು ಮತ್ತು ಸಾಫ್ಟ್ ಆಗಿರೋ ಮಣ್ಣನ್ನು ಹುಡುಕಿ ತೊಗೊಂಡು ಬರೋದು. ಅದರಲ್ಲಿ ಕುಂಕುಮದ ಪುಡಿ, ಗಂಧದ ಪುಡಿ, ನೀಲಗಿರಿ ಪುಡಿ, ತುಳಸಿ, ಈ ಥರ ಔಷಧೀಯ ಸಸ್ಯಗಳ ಒಂದು ಇದನ್ನು ಮಿಶ್ರಣ ಮಾಡಿ ಅದನ್ನು ಕಲಿಸ್ತಿದ್ರು. ಅದನ್ನು ಮಿಕ್ಸ್ ಮಾಡಿ ಅದು ಹೆಂಗಾಗ್ತಿತ್ತು ಅಂದರೆ, ಆಲ್ಮೋಸ್ಟ್ ನೀವು ಅರಿಶಿನ ಕುಂಕುಮ ಮನೆಯಲ್ಲಿ ನಾವು ಬಳಸ್ತೇವಲ್ಲ ಅಷ್ಟೇ ಸಾಫ್ಟ್ ಇರುತ್ತೆ. ಅದರ ಮೇಲೆ ಬಿದ್ದರೆ ಏನೂ ಆಗಿರಬಾರ್ದು, ಜೊತೆಗೆ ಅದರಲ್ಲಿರೋ ಔಷಧೀಯ ಗುಣಗಳು ದೇಹದ ಮೂಲಕ ಅವರಿಗೆ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಅದು. ಅದನ್ನು ಆ ಮಣ್ಣನ್ನು ಕಲಿಸೋದು ಕೂಡ ಅವರು ಆ ಮಕ್ಕಳಿಗೆ ಕಲಿಸ್ತಾ ಬರ್ತಾಯಿದ್ರು. ಅದನ್ನು ಬಂದ ತಕ್ಷಣ ಅವರ ಮೊದಲ ಕೆಲಸ ಏನಪ್ಪ, ಸ್ನಾನ ಮಾಡಬೇಕು, ಲಂಗೋಟ್ ಕಟ್ಕೋಬೇಕು, ಬರಬೇಕು, ಸಲಿಕೆ ತೊಗೊಂಡು ಆ ಮಣ್ಣನ್ನು ಕೂರಾಯಿಸ್ಬೇಕು. ಈ ಥರ ಪ್ರೊಸೆಸ್ ಮಾಡಿದಾಗ ಅವರಿಗೆ ಆ ಮಣ್ಣಿನ ಜೊತೆಗೆ ನಂಟು ಬೆಳೆಯುತ್ತೆ, ಕುಸ್ತಿ ಮೇಲೆ ಪ್ರೀತಿ ಬರುತ್ತೆ. ಆಮೇಲೆ ಅವರಿಗೆ ಬೇರೆ ಬೇರೆ ತಾಲೀಮು, ಗುರುಗಳಿಗೆ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ಅಥವಾ ಗೌರವಯುತವಾಗಿ ಹೆಂಗೆ ನಡ್ಕೋಬೇಕು, ಜೊತೆಗೆ ಹಿರಿಯ ಕುಸ್ತಿಪಟುಗಳಿಂದ ಯಾವ ಥರ ಕಲಿಬೇಕು, ಈ ಥರ. ಇನ್ನೊಂದು ಅದ್ಭುತವಾದಂಥ ಅಲ್ಲೊಂದು ವಿಷಯ ನಾನು ನೋಟಿಸ್ ಮಾಡ್ದಂಗೆ, ನನಗೆ ಅವರು ಮಹಾದೇವಪ್ಪ ಅವರು ಕೇಳಿದರು, ನೀವು ಗರಡಿಗೆ ಹೋಗಿದ್ದೀರಾ? ಹೋಗಿದ್ದೆ. ಗರಡಿ ಬಾಗಿಲು ಯಾಕೆ ಚಿಕ್ಕದಿರುತ್ತೆ ಹೇಳಿ ಅಂತಂದ್ರೆ, ಗೊತ್ತಿಲ್ಲ ಅದನ್ನೇ. ಅವರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ, ಬರೋವಾಗ ಚಿಕ್ಕವರಾಗಿ ಬರ್ತಾರೆ ಗರಡಿಗೆ, ಅವನು ಬೆಳೀತಾ ಒಂದು 10-15 ವರ್ಷ ಹೋದಂಗೆ ದೊಡ್ಡ ಪೈಲ್ವಾನಾಗಿ ಬೆಳಿತಾನೆ ದೈಹಿಕವಾಗಿ. ಆಮೇಲೆ ಎಲ್ಲೆಲ್ಲೋ ಗೆದ್ದು ಬರ್ತಾನೆ, ಅವನ ತಲೆಯಲ್ಲಿ ಅಹಂಕಾರ ಶುರುವಾಗಿರುತ್ತೆ. ಆದರೆ ಅವನು ಎಷ್ಟೇ ದೊಡ್ಡವನಾಗಿರಲಿ, ಗರಡಿ ಮುಂದೆ ಅವನು ಚಿಕ್ಕವನು, ಕುಸ್ತಿ ಮುಂದೆ ಚಿಕ್ಕವನು. ಅದಕ್ಕೆ ಅವನು ತಲೆ ಬಾಗಿ ಮೈ ಬಗ್ಗಿಸಿ ಆ ಡೋರಲ್ಲಿ ಬರಬೇಕು ಅವನ ಒಳಗಡೆ. ಅದು ಪುಟ್ಟದ್ವಾರದ ಸಂದೇಶ ಅಂತ ಹೇಳಿದರು ಅವರು. ಇದು ಮಹಾಭಾರತ ಕಾಲದಿಂದ ಬಂದಿರೋದು, ಇದೇನು ನಾವು ಹೊಸದಾಗಿ ಹೇಳ್ತಾ ಇಲ್ಲ ಅಂತಲೂ ಅವರು ಹೇಳ್ತಿದ್ರು ಯಾವಾಗಲೂ. ಅಂದರೆ ಕುಸ್ತಿ ಈ ಥರದ ಒಂದು ವಿನಯವಂತಿಕೆಯನ್ನು ಕೂಡ ಕಲಿಸ್ತಿತ್ತು. ಜೊತೆಗೆ ನಮ್ಮ ಈ ವಜ್ರಮುಷ್ಟಿ ಕಾಳಗದ ಒಂದು ಪುಸ್ತಕ ಬರೆದಿದ್ದಾರೆ ಮಹೇಶ್ವರನ್ ಅಂತ, ಸಾಧ್ವಿ ಮಹೇಶ್ವರನ್. ಅವರು ಹೇಳ್ತಾ ಇದ್ರು, ಗರಡಿ ಮನೆಗಳಿದ್ದಾಗ ಪೊಲೀಸ್ ಠಾಣೆಗಳು ಕಮ್ಮಿ ಇದ್ವು ಅಂತ. ಯಾಕೆಂದರೆ ಆ ಒಂದು ಮೊಹಲ್ಲಾದಲ್ಲಿ, ಅದು ಯಾವುದೇ ಧರ್ಮದವರ ಮೊಹಲ್ಲಾ ಇರ್ಬೋದು, ಗರಡಿ ಮನೆ ಇತ್ತು ಅಂತಂದರೆ ಆ ಗರಡಿ ಮನೆಯ ಪೈಲ್ವಾನರು, ಉಸ್ತಾದರು ಒಂದು ಥರ ಆ ಏರಿಯಾದ ಕಾನೂನು ಸುವ್ಯವಸ್ಥೆಯನ್ನು ತಾವೇ ಮೇಂಟೈನ್ ಮಾಡಿಬಿಡ್ತಿದ್ರಂತೆ. ಯಾವುದೇ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದರೂ ಕೂಡ ಇವ್ರು ಹೋಗಿ ಪರಿಹಾರ ಮಾಡೋರು, ಅವ್ರಿಗೆ ಏನು ಬೇಕೋ ಕೊಡೋರು. ಅಷ್ಟರ ಮಟ್ಟಿಗೆ ಪೈಲ್ವಾನರಿಗೆ ಗೌರವ ಇತ್ತು. ಯಾವಾಗ ರಾಜಕೀಯದವರು ಬಂದು ಪೈಲ್ವಾನರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು, ಅಲ್ಲಿಂದ ಆ ಗೌರವ ಕಡಿಮೆ ಹಾಕ್ಕೊಂಡು ಹೋಯ್ತು. ಅದರ ಪೆಟ್ಟು ಗರಡಿಗಳಿಗೆ ಬಿತ್ತು. ಆದರೆ ಮೈಸೂರಿನ ಒಂದು ಅದೃಷ್ಟ ಏನು ಅಂತಂದರೆ, ಅದಕ್ಕೆ ರಾಜ ಮಹಾರಾಜರು ಕೊಟ್ಕೊಂಡು ಬಂದಂತಹ ಒಂದು ಪ್ರೋತ್ಸಾಹ ಏನಿತ್ತು, ಹಂಗಾಗಿ ಗರಡಿಗಳು ಬೆಳೆದು ಇವತ್ತು ಕನಿಷ್ಠ ದಸರಾಕ್ಕಾಗಿ ಆದರೂ, ದಸರಾ ಕುಸ್ತಿಗಾಗಿ ಆದರೂ ಗರಡಿ ಮನೆಗಳು ಅಲ್ಲಿ ಉಳ್ಕೊಂಡಿದೆ. ಇವತ್ತಿಗೂ ಸುಮಾರು ಮೈಸೂರು ನಗರದಲ್ಲೇ ಒಂದು 60-70 ಗರಡಿಗಳು ಉಳ್ಕೊಂಡಿರೋದು ಅದು ಆ ಊರಿನ ಅದೃಷ್ಟ. ಜೊತೆಗೆ ದಸರಾ ಕುಸ್ತಿ ಯಾಕೆ ನಡಿಬೇಕು ಅಂದರೆ ಈ ಕಾರಣಕ್ಕಾದರೂ ನಡಿಬೇಕು. ಸುತ್ತಮುತ್ತ ಹಳ್ಳಿಗಳಲ್ಲೂ ಅಲ್ಲಿ ಗರಡಿಗಳು ಉಳಿದಿದೆ, ಉತ್ತರ ಕರ್ನಾಟಕದಲ್ಲೂ ಗರಡಿಗಳು ಉಳಿದಿದೆ. ಈ ಕಡೆ ಬಂದರೆ ಶಿವಮೊಗ್ಗ, ದಾವಣಗೆರೆನಲ್ಲೂ ಒಂದಷ್ಟು ಗರಡಿಗಳು ಉಳಿದಿದೆ. ಈವನ್ ಬೆಂಗಳೂರಲ್ಲೂ 100 ವರ್ಷದ 150 ವರ್ಷದ ಗರಡಿಗಳು ಈಗೂ ಆಪರೇಟ್ ಆಗ್ತಾ ಇದೆ. ಬಟ್ ಸುಸ್ಥಿತಿಯಲ್ಲಿಲ್ಲ ಅನ್ನೋದು ಬೇರೆ ವಿಷಯ. ಯಾಕೆಂದರೆ ಸರ್ಕಾರದಿಂದ ಅನುದಾನ ಕೊಡ್ತಾರೆ, ಆದರೆ ಅದು ಯಾವ ಮಟ್ಟಕ್ಕೆ ಅದು ಯೂಸ್ ಆಗ್ತಾ ಇದೆಯೋ ಏನೋ ಅದು
ನೋಡಬೇಕು. ಈ ಥರ ಗರಡಿ ಒಂದು ಸಾಂಸ್ಕೃತಿಕ ಸಾಮಾಜಿಕವಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಅಂಗ ಆಗಿತ್ತು. ಬರೀ ಪೈಲ್ವಾನರನ್ನು ಬೆಳೆಸೋದಷ್ಟೇ ಅಲ್ಲ, ಸ್ಪರ್ಧೆಗಳಿಗೆ ಕಳಿಸೋದಷ್ಟೇ ಅಲ್ಲ, ಅವನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸ್ಕೋಬೇಕು ಅನ್ನೋ ಒಂದು ಗುಣವನ್ನು ಅದು ಕೊಡ್ತಾ ಇತ್ತು. ಈಗ ಅಂದರೆ ಗರಡಿಯಿಂದ ಒಂದಷ್ಟು ಪಳಗಿ ಒಂದಷ್ಟು ಜನ ಪೈಲ್ವಾನರು ಕುಸ್ತಿಯಲ್ಲಿ ಬದುಕನ್ನು ಕಂಡುಕೊಳ್ಳೋದು ಅಥವಾ ಕುಸ್ತಿ ಪಂದ್ಯಾವಳಿಗಳನ್ನು ಬೇರೆ ಬೇರೆ ಪಂದ್ಯಾವಳಿಗಳಲ್ಲಿ ಪಾಲ್ಗೊಳ್ಳೋದು ಈ ರೀತಿ ನಡೀತಾ ಇದೆ. ನೀವು ಹೇಳಿದಾಗೆ ಇತ್ತೀಚೆಗೆ ಒಂದಷ್ಟು ಮೈಸೂರು, ಶಿವಮೊಗ್ಗ, ಈ ಕಡೆ ಉತ್ತರ ಕರ್ನಾಟಕದ ಕೆಲವು ಭಾಗ, ಬೆಂಗಳೂರಲ್ಲಿ ಅಲ್ಲಲ್ಲಿ ಕೆಲವು ಗರಡಿ ಮನೆಗಳು ಉಳ್ಕೊಂಡಿದೆ. ಸೊ ಈ ಕುಸ್ತಿ ಅನ್ನೋದು ಒಂದು ರೀತಿ ಮೇಲ್ಮಟ್ಟಕ್ಕೆ ಹೋದರೆ, ಅಂದರೆ ಕುಸ್ತಿ ಪಂದ್ಯಾವಳಿಗಳಿಗೆ ಒಂದು ರೀತಿಯ ದೊಡ್ಡ ಮಾರುಕಟ್ಟೆ ಸಿಕ್ಕರೆ ಆವಾಗ ಇವೆಲ್ಲವೂ ಕೂಡ ಇನ್ನೂ ಚೆನ್ನಾಗಿ ಬೆಳಿಬೋದು ಅನ್ನೋದು ಒಂದು ಕಡೆ ಕಾಣುತ್ತೆ. ಅಂದರೆ ನಾನು ಹೇಳೋದು, ಈಗ ಕ್ರಿಕೆಟಲ್ಲಿ ಹೇಗೆ IPL ಬಂತೋ ಅಥವಾ ಪ್ರೋ ಕಬಡ್ಡಿಗೆ ಹೇಗೆ ಪ್ರೋ ಕಬಡ್ಡಿ ಬಂತೋ, ಕಬಡ್ಡಿಗೂ ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಆದರೆ ಪ್ರೋ ಕಬಡ್ಡಿ ಬಂದಿದ್ದರಿಂದ ಒಂದಷ್ಟು ಅಲ್ಲಿ ಏನೋ ಒಂದು ಚಿಗುರುತ್ತಾ ಇದೆ. ಹಾಗೆ ಇಲ್ಲಿ ಕುಸ್ತಿಗೂ ಕೂಡ ಆ ರೀತಿಯ ಒಂದು ಪಂದ್ಯಾವಳಿಗಳನ್ನು ನಡೆಸೋ ಹಾಗೆ ಅಥವಾ ಆ ರೀತಿಯ ಒಂದು ಮನರಂಜನೆಯ ಆಯಾಮ ಕೊಟ್ಟು ಅದನ್ನು ಒಂದು ಕಮರ್ಷಿಯಲ್ ಗೇಮ್ ಆಗಿ ಮಾಡೋ ಹಾಗೆ ಮಾಡ್ಬೋದಾ? ಅದಕ್ಕೊಂದು ಅವಕಾಶಗಳು ಕುಸ್ತಿಗೆ ಇದೆಯಾ ಅನ್ನೋದು? ಖಂಡಿತ ಇದೆ. ಈಗಾಗಲೇ ಅಂತ ಒಂದು ಪ್ರಯತ್ನ ಕೂಡ ಆಗಿದೆ. ಪ್ರೋ ರೆಸ್ಲಿಂಗ್ ಲೀಗ್ ಅಂತ 4-5 ವರ್ಷ ನಡೀತು, ಕೋವಿಡ್ಗಿಂತ ಮೊದಲು, COVID-19 ಮೊದಲು. ಈ ಪ್ರೋ ಕಬಡ್ಡಿ, IPL ನೀವು ಹೇಳ್ದಂಗೆ ಆ ಜನಪ್ರಿಯತೆಗಳನ್ನು ನೋಡಿಕೊಂಡು ಕುಸ್ತಿ ಪ್ರೀಮಿಯರ್ ಲೀಗೇ ಅದು ಪ್ರೋ ರೆಸ್ಲಿಂಗ್ ಲೀಗ್ ಅಂತ ನಡೀತು. ಅದರಲ್ಲಿ 6 ಟೀಮ್ಗಳಿತ್ತು, ಹರಿಯಾಣ, ಪಂಜಾಬ್ ಅವೆಲ್ಲ. ಅದರಲ್ಲಿ ಮೇಜರ್ ಕುಸ್ತಿಪಟುಗಳೆಲ್ಲ, ಒಲಿಂಪಿಯನ್ ಕುಸ್ತಿಪಟುಗಳೆಲ್ಲ ಆಡಿದ್ರು ಅದರಲ್ಲಿ. ಬಟ್ ಕೋವಿಡ್ ನಂತರ ಅದು ಮತ್ತೆ ವಾಪಸ್ ಶುರುವಾಗಲಿಲ್ಲ. ಯಾಕಂದರೆ ಕೋವಿಡಲ್ಲಿ ಬಹುಶಃ ಅತ್ಯಂತ ಹೆಚ್ಚು ನಷ್ಟ ಅನುಭವಿಸಿದ ಗೇಮ್ ಅಂತಂದರೆ ಈ ಕಾಂಬ್ಯಾಟ್ ಗೇಮ್ಸೇ. ಕುಸ್ತಿ ಇರ್ಬೋದು, ಈ ಬಾಡಿ ಲೈನ್ ಗೇಮ್ಸ್ ಇತ್ತು, ಸ್ವಿಮ್ಮಿಂಗು, ಇಂಥವೆಲ್ಲ ಸ್ವಲ್ಪ ಜಾಸ್ತಿನೇ ಸಫರ್ ಆದವು. ಯಾಕಂದರೆ ಕುಸ್ತಿ ಅಂದರೆ ಒಬ್ರಿಗೊಬ್ರು ಎದುರು ಬದುರಾಗಿ ಹೊಡೆದಾಡಬೇಕಾಗಿತ್ತು, ಮುಟ್ಟಬೇಕಾಗಿತ್ತು. ಅವಾಗೆಲ್ಲ ಗೊತ್ತಲ್ಲ ಕೋವಿಡ್, ಹಂಗಾಗಿ. ಆದರೆ ಅಷ್ಟರ ನಂತರ ಯಾಕೋ ಅದು ಮತ್ತೆ ಪ್ರೋ ರೆಸ್ಲಿಂಗ್ ಲೀಗ್ ಶುರು ಆಗಲಿಲ್ಲ. ಯಾಕೆ ಅಂತ ನನಗೂ ಮಾಹಿತಿ ಇಲ್ಲ. ಬಟ್ ಮುಂದೆ ಆಗ್ಬೋದು, ಯಾಕಂದರೆ ಈಗ ಕೆಲವು ರೂಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತವೆ. ನೀವು ಹೇಳ್ದಂಗೆ ಈ 2020 ಕ್ರಿಕೆಟಲ್ಲಿರೋ ರೋಚಕತೆಗಳು ಬಂದರೆ ಅದು ಜಾಸ್ತಿ ಪಬ್ಲಿಕ್ ಆಗತ್ತೆ ಅನ್ನೋದು ನೀವು ಹೇಳಿದರೆ ನಿಜ. ಆ ಥರದ ಏನಾದ್ರು ರೂಲ್ಸ್ ಸೆಟಪ್ ಮಾಡಿ ನೋಡುಗರನ್ನು ಸೆಳೆಯುವಂತಹ ಒಂದು ಪ್ರಯತ್ನ ನಡೀತಾ ಇರ್ಬೋದು ತೆರೆಮರೆಯಲ್ಲಿ. ಬಹುಶಃ ಮುಂದಿನ ದಿನಗಳಲ್ಲಿ ಬರ್ಬೋದು. ಸ್ಥಳೀಯ ಮಟ್ಟದಲ್ಲಿ ಆ ಥರದ ಪ್ರಯತ್ನಗಳು ಎಲ್ಲೂ ಕಾಣ್ತಾ ಇಲ್ಲ. ಬಟ್ ಈ ನಮ್ಮ ಜಾತ್ರೆಗಳು ನಿಜಕ್ಕೂ ಕುಸ್ತಿಗಳನ್ನು ಪೋಷಿಸ್ತಾ ಇರೋದೇ ದೊಡ್ಡ ದೊಡ್ಡ ಜಾತ್ರೆಗಳು, ಉತ್ಸವಗಳು. ಈಗ ಮೈಸೂರಿನ ಸುತ್ತೂರು ಉತ್ಸವ ಇರ್ಬೋದು, ಸುತ್ತೂರು ಜಾತ್ರೆ ಇರ್ಬೋದು, ಮುಧೋಳದಲ್ಲಿ ನವೆಂಬರ್ ಟೈಮಲ್ಲೆಲ್ಲ ಮಾಡ್ತಾರೆ. ಮುಧೋಳದಲ್ಲಿ ನಿಜಕ್ಕೂ ಒಂದು ದೊಡ್ಡ ಅಖಾಡನೇ ಇದೆ, ಕುಸ್ತಿಗಾಗಿ ಇರುವಂಥ ಅಖಾಡ ಅದು. ಬಹುಶಃ ಕರ್ನಾಟಕದಲ್ಲಿ ಅದೇ ದೊಡ್ಡ ಅಖಾಡ ಅನಿಸುತ್ತೆ. ಅದು ಜಮಖಂಡಿಯಲ್ಲಿ, ಈ ಹಿಂದೆ ಜಮಖಂಡಿಯಲ್ಲಿ ಪಾಕಿಸ್ತಾನದ ಪೈಲ್ವಾನರು ಬಂದು ಕುಸ್ತಿ ಆಡ್ತಾ ಇದ್ರು. ಈ ಕೋವಿಡ್ಗಿಂತ ಮೊದಲು ನಾನು ಹೇಳೋದು, ಭಾಳ ಹಿಂದೆ ಅಲ್ಲ, ಆ ಕೋವಿಡ್ಗಿಂತ ಮೊದಲು ಬೆಳಗಾವಿಯ ಚಿಕ್ಕೋಡಿನಲ್ಲಿ, ಆಮೇಲೆ ಕಿತ್ತೂರು ಉತ್ಸವದಲ್ಲಿ, ಹಂಪಿ ಉತ್ಸವದಲ್ಲಿ, ಇಂತಹ ಉತ್ಸವಗಳು ಕುಸ್ತಿಯನ್ನು ಉಸಿರಾಡುವಂಗೆ ಮಾಡ್ತಾ ಇದ್ದಾವೆ. ಪೈಲ್ವಾನರಿಗೆ ಒಂದಷ್ಟು ಪ್ರಶಸ್ತಿ ಸಿಗುವಂಗೆ, ಅವ್ರಿಗೆ ಸೌಲಭ್ಯ ಸಿಗುವಂಗೆ, ಜನಕ್ಕೆ ಕುಸ್ತಿಯ ಬಗ್ಗೆ ಪ್ರೀತಿ ಉಳಿಯೋಂಗೆ ಮಾಡ್ತಾ ಇರೋದೇ ಈ ಒಂದು ಉತ್ಸವಗಳು. ನೀವು ಹೇಳ್ದಂಗೆ ಪ್ರೀಮಿಯರ್ ಲೀಗ್ಗಳು ಬರಬೇಕು, ಕುಸ್ತಿಪಟುಗಳಿಗೂ ಒಂದು ಜನಪ್ರಿಯತೆ, ದುಡ್ಡು ಅದೆಲ್ಲ ಸಿಗುವಂಗೆ ಆಗಬೇಕು. ಬಹುಶಃ ಅದು ಯಾಕೆ ನಿಂತ್ಕೋತು ಅಂತ ಗೊತ್ತಿಲ್ಲ. ಅದು ಕಂಟಿನ್ಯೂ ಆಗಿದ್ರೆ ಒಳ್ಳೇದಿತ್ತು ಏನೋ ಗೊತ್ತಿಲ್ಲ, ಮುಂದಿನ ಭವಿಷ್ಯದಲ್ಲಿ ಬರ್ಬೋದು. ಯಾಕೆಂದರೆ ನೇರವಾಗಿ ಕುಸ್ತಿಯನ್ನು ನೋಡಿದಾಗ ಅಲ್ಲಿ ನನಗೆ ಅಂದರೆ ಒಂದು ಆಟೋಟ ಅನ್ನೋದು ಅದರ ಸುತ್ತ ನೋಡೋನಿಗೆ ಅದೊಂದು ಮನೋರಂಜನೆ. ಸೊ ಅಲ್ಲಿ ಮನೋರಂಜನೆಗೆ ಯಾವುದೇ ರೀತಿಯ ಕೊರತೆ ಕಾಣೋದಿಲ್ಲ. ನೇರವಾಗಿ ಒಂದು ಕುಸ್ತಿ ಆಟನ ನೋಡಿ ಬಂದಾಗ ನಮಗೆ ಹೇಗೆ ಒಂದು ಕಬಡ್ಡಿನ ನೋಡಿದಾಗಲೋ ಅಥವಾ ಕ್ರಿಕೆಟ್ ನೋಡಿದಾಗಲೋ ಏನೋ ಉಲ್ಲಾಸ ಅಥವಾ ಆನಂದ ಸಿಗುತ್ತೋ ಅದು ಇದರಲ್ಲೂ ಸಿಗ್ತಾ ಇದೆ. ಸೊ ಅದಕ್ಕೆ ಬೇಕಾಗಿರೋ ಏನೋ ಒಂದು ಫ್ಯಾಕ್ಟರ್ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಅದು ಸರಿ ಆದರೆ ನಮ್ಗೆ ನಿಜವಾಗ್ಲೂ ಕುಸ್ತಿ ಪ್ರೀಮಿಯರ್ ಲೀಗ್ ಥರದ್ದು ಕಾಣಿಸ್ಬೋದು. ಬಹುಶಃ ಅಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಈಗ ಬ್ಯಾಡ್ಮಿಂಟನ್ ಲೀಗ್ ಬಂತು, ಹಾಕಿ ಲೀಗ್ ಬಂತು, ಟೆನ್ನಿಸ್ ಪ್ರೀಮಿಯರ್ ಲೀಗ್ ಬಂತು, ವಾಲಿಬಾಲ್ ಲೀಗ್ ನಡೀತಾ ಇದೆ. ಈ ಥರ ಇದ್ದಾಗ ಎಲ್ಲ ಕ್ರೀಡೆಗಳು ಈ ಲೀಗ್ ಫಾರ್ಮ್ಯಾಟಿಗೆ ಈಗ ಓಪನ್ ಆಗ್ತಾ ಇದೆ.
ಆ ಫಾರ್ಮ್ಯಾಟ್ಗಳಿಗೆ ಸ್ಪಾನ್ಸರ್ಸು ಬರ್ತಾರೆ, ಹೌದು. ಟಿ ವಿಯಿಂದನೂ ಜನಪ್ರಿಯತೆ ಸಿಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಹೆಚ್ಚು ಜನಪ್ರಿಯತೆ ಸಿಗುತ್ತೆ. ಕುಸ್ತಿ ಅದು ಒಳ್ಳೆ ಒಂದು 4-5 ವರ್ಷ ಚೆನ್ನಾಗಿ ನಡೀತು. ನಾನು ಅದನ್ನು ಫಾಲೋ ಮಾಡಿದೆ ಅವಾಗ. ಯಾಕಂದ್ರೆ ಅದರಲ್ಲಿ ಭಾಳ ದೊಡ್ಡ ದೊಡ್ಡ ಕುಸ್ತಿಪಟುಗಳಿದ್ರು ಅದ್ರಾಗೆ. ಸುಶೀಲ್ ಕುಮಾರು, ಯೋಗೇಶ್ವರ್ ದತ್ ಇವರೆಲ್ಲ ಆಡ್ತಾ ಇದ್ರು ಅದರಲ್ಲಿ. ಈಗ ನಿಂತ್ಕೊಂಡಿದೆ ಅದು. ಬಹುಶಃ ಇನ್ನೊಂದು ಮುಂದಿನ ದಿನಗಳಲ್ಲಿ ಬರ್ಬೋದು, ನೋಡೋಣ. ಹೌದು. ಓಕೆ, ಈಗ ಕುಸ್ತಿಯ ವಿಷಯದಲ್ಲಿ ಅಂದರೆ ನಾವು IPL ಅಥವಾ ಈ ರೀತಿ ಬಂದರೆ ಅದು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊತಾ ಇದ್ದೀವಿ. ಆದರೆ ಸಂದರ್ಭಗಳು ಬೇರೆ ಬೇರೆ ರೀತಿ ಇದೆ. ಈಗ ಅಂದರೆ ಸರ್ಕಾರದಿಂದ ಒಂದಷ್ಟು ಅನುದಾನಗಳು ಬರ್ತಾ ಇದೆ, ಅದನ್ನು ಫೆಡರೇಷನ್ಗಳು ಎಫೆಕ್ಟಿವ್ ಆಗಿ ಬಳಸಿ ಕುಸ್ತಿನ ಮುನ್ನೆಲೆಗೆ ತರಬೇಕು. ಸೊ ನೀವು ಈಗ ಕುಸ್ತಿ ಬಗ್ಗೆ ಸಾಕಷ್ಟು ಓಡಾಡಿ ಅದ್ರ ಮೇಲೆ ತುಂಬಾ ಅಂಕಣಗಳನ್ನು ಮೂಡಿಸಿ, ಜೊತೆಗೆ ಆಸಕ್ತಿನೂ ತುಂಬ ಚೆನ್ನಾಗಿದೆ ನಿಮಗೆ. ಸೊ ನಿಮಗೇನು ಅನಿಸುತ್ತೆ, ಯಾವ ರೂಪದಲ್ಲಿ ನಾವು ಅದನ್ನು ಕುಸ್ತಿನ ಮುನ್ನೆಲೆಗೆ ತರ್ಬೋದು ಅಂತ ನೀವು ವೈಯಕ್ತಿಕವಾಗಿ ಹೇಳೋದಾದರೆ? ಈಗ ಕುಸ್ತಿ ಅಂದ ತಕ್ಷಣ ಇಲ್ಲಿ 2 ಪ್ರಶ್ನೆಗಳು ಬರುತ್ತೆ. ಒಂದು ಸಾಂಸ್ಕೃತಿಕವಾದದ್ದು, ಪಾರಂಪರಿಕವಾದದ್ದು, ಆಮೇಲೆ ಇನ್ನೊಂದು ಆಧುನಿಕವಾದದ್ದು. ಇಲ್ಲಿ ಏನಾಗುತ್ತೆ, ಎರಡನ್ನೂ ಸರಿಗೂಡಿಸಿ ಒಂದು ಮಾಡಿ ಒಯ್ಯುವಂತಹ ಒಂದು ವ್ಯವಸ್ಥೆ ಬರಬೇಕು. ಅದೀಗ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ನಾನು ಪಾರಂಪರಿಕ ಅಂದ ತಕ್ಷಣ ಅದು ಮಣ್ಣಿನ ಕುಸ್ತಿಗೆ ನಾವು ಹೋಗ್ತೀವಿ. ಮಣ್ಣಿನ ಕುಸ್ತಿ ಮೇಲಿರೋರು ಕೆಲವರಿಗೆ ಈ ಪಾಯಿಂಟ್ ಕುಸ್ತಿಯ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಅದು ಬರೀ ಕಾಂಪಿಟೇಷನಿಗಾಯಿತು, ಪದಕ ಮತ್ತೊಂದಕ್ಕಾಯಿತು. ಆದರೆ ವೃತ್ತಿಪರತೆಯನ್ನು ನೋಡಿದಾಗ ಯಾವುದೇ ಕ್ರೀಡೆ ಬೆಳಿಬೇಕು ಅಂದರೆ ವೃತ್ತಿಪರತೆ ಬೇಕೇ ಬೇಕು. ಈಗ ಒಬ್ಬ ಹುಡುಗ ಕುಸ್ತಿಗೆ ಬರ್ತಾನೆ ಅಂತಂದರೆ ಅವನ ಮುಂದಿನ ಭವಿಷ್ಯ ಏನು ಅನ್ನೋದನ್ನು ಅವ್ರ ಪಾಲಕರು ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡುವಂತಹ ಒಂದು ಸಾಮರ್ಥ್ಯ ಆ ಕುಸ್ತಿಯ ಸಂಘಟಕರಲ್ಲಿ ಇರಬೇಕು. ಈಗ ಪಾಯಿಂಟ್ ಕುಸ್ತಿ ಮಾಡೋನು ಅವನಿಗೊಂದು ಉದ್ಯೋಗ ಅಂತ ಸಿಗ್ಬೋದು, ಉದ್ಯೋಗ ಮೀಸಲಾತಿ ಸಿಗುತ್ತೆ ಇದರಲ್ಲಿ ಒಳ್ಳೆ ಸಾಧನೆ ಮಾಡಿದರೆ. ಮುಂದೆ ಅವನು ಸೇನೆನಲ್ಲೋ ಪೊಲೀಸಲ್ಲೋ ಮತ್ತೊಂದು ಉದ್ಯೋಗ ಮಾಡಿಕೊಂಡು ತನ್ನ ಭವಿಷ್ಯವನ್ನು ರೂಪಿಸ್ಕೋಬೋದು. ಇದು ಪ್ರತಿಯೊಬ್ಬ ತಂದೆ ತಾಯಿಯ ಮೂಲ ಪ್ರಶ್ನೆ. ಇದು ಯಾವುದೇ ಮಕ್ಕಳ ಬಗ್ಗೆ ಆದರೂ ಇಷ್ಟು ಕಷ್ಟಪಟ್ಟು ಕಲ್ತ ಮೇಲೆ ಈ ಕಡೆ ಓದಿನ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿರುತ್ತೆ. ಒಂದು ಸ್ಪೋರ್ಟ್ಸಲ್ಲಿ ನೀವು ಪೂರ್ತಿ ತೊಡಗಿಸ್ಕೊಂಡಾಗ ಓದಿನಲ್ಲಿ ನೀವು ಭಾಳ ಉನ್ನತ ಸಾಧನೆ ಮಾಡೋದು ಕಷ್ಟ. ಎಲ್ಲೋ ಕೆಲವೊಬ್ಬರು ಅಪರೂಪಕ್ಕೆ ಮಾಡ್ತಾರೆ, ಇಲ್ಲ ಅಂತಲೂ ನಾನು ಹೇಳಲ್ಲ. ಆದರೆ ಕುಸ್ತಿ ಒಂಚೂರು ದುಬಾರಿ ಕಲೆ ಇದು. ಇದಕ್ಕೆ ಒಂದು ವ್ಯವಸ್ಥೆನೇ ಬೇಕು. ಆ ಥರದಲ್ಲಿ ಕೆಲವು ಈಗ ಹೊಸ ಒಂದು ಅವಕಾಶಗಳಲ್ಲಿ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಮೈಂಡ್ ಓಪನ್ ಆಗಬೇಕು. ಈಗ ಕಲಿಸೋದು ಗರಡಿಯ ಒಂದು ಸಂಸ್ಕೃತಿಯ ಒಂದು ವಾತಾವರಣದಲ್ಲೇ ಕಲೀಲಿ. ಕಲಿತಂಥ ಹುಡುಗರನ್ನು ಅದರಲ್ಲಿ ಪ್ರತಿಭೆಗಳನ್ನು ಹುಡುಕುವಂತಹ ಕೆಲಸ ನಡಿಬೇಕಾಗಿದೆ. ಆ ಒಂದು ಕೆಲಸ ನಡೀತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಒಂದು ಸುತ್ತು ಓಡಾಡ್ಕೊಂಡ್ಬಂದರೆ, ಇವತ್ತೇ ಒಂದು ದಿನದಲ್ಲಿ ನೀವು ಕರ್ನಾಟಕ ಸುತ್ತ ಹಾಕಿ ಬಂದರೆ ಬಹಳಷ್ಟು ಪ್ರತಿಭಾವಂತರು ಸಿಗ್ತಾರೆ ನಿಮಗೆ. ಅದು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಕುಸ್ತಿಯ ಪ್ರತಿಭೆಗಳು ನಿಮಗೆ ಸಿಗ್ತವೆ. ಆದರೆ ಅವ್ರು ಅಲ್ಲೇ ತಮ್ಮ ಒಂದು ಜಾತ್ರೆಗಳಲ್ಲೋ ಉತ್ಸವಗಳಲ್ಲೋ ಅಲ್ಲೇ ಕಲಿತು ಅಲ್ಲೇ ಆಡಿ ಅಲ್ಲೇ ಹೋಗ್ಬಿಡ್ತಾರೆ ಅವರು. ಅಂತಹ ಒಂದು ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಹಾಸ್ಟೆಲ್ಗಳಿಗೆ ತೊಗೊಂಡು ಬಂದು ಅವರನ್ನು ಬೆಳೆಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರನ್ನು ಪ್ರಚುರಪಡಿಸುವಂತಹ ಅಥವಾ ಪ್ರಶಸ್ತಿಗಳಿಗೆ ಹೊಂದಿಸುವಂತಹ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಆಗ್ತಾಯಿಲ್ಲ. ಆ ಒಂದು ಪ್ರತಿಭಾ ಶೋಧದ ಕೆಲಸ ಮೊದಲನೇದಾಗ ಆಗಬೇಕು. ಆಮೇಲೆ ಶಾಲಾ ಮಟ್ಟದಲ್ಲಿ ಈ ಕೆಲಸಗಳಾಗಬೇಕು. ಅದು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಎರಡರಲ್ಲೂ ಕೂಡ ಆ ಹಂತದಲ್ಲಿಯೇ ಪ್ರತಿಭೆಗಳನ್ನು ಹುಡುಕಬೇಕು. ಬರೀ ಏನೋ ಮೇಲ್ಮಟ್ಟದ ಒಂದು ಕ್ರೀಡೆಗಳನ್ನು ಮಾತ್ರ ಆಡಿಸಿ ಬಿಡುವಂತಹ ವ್ಯವಸ್ಥೆ ಇಂದ ಅದು ಸಾಧ್ಯ ಇಲ್ಲ. ಕುಸ್ತಿ ಅಂತ ಬಂದಾಗ ಕುಸ್ತಿಯಲ್ಲಿಯೇ ಯಾರಿಗೆ ಆಸಕ್ತಿ ಇದೆ ಗುರುತಿಸಿ, ಯಾರಿಗೆ ಹಿನ್ನೆಲೆ ಇದೆ ಗುರುತಿಸಿ ಅವರಿಗೆ ತರಬೇತಿ ಕೊಡುವಂಥ ಕೆಲಸ ಶಾಲೆ ಹಂತದಿಂದನೇ ಶುರು ಆಗಬೇಕು. ಅವರನ್ನು ಒಂದು ವ್ಯವಸ್ಥೆ ಒಳಗೆ ತರಬೇಕು. ಅದನ್ನು ಖಾಸಗಿ ಸಂಸ್ಥೆಗಳು ಮಾಡಬಹುದು. ಈಗ ಹೆಂಗೆ ಈ ಪ್ರೀಮಿಯರ್ ಲೀಗ್ಗಳಿಗೆ ತಂಡಗಳನ್ನು ಪ್ರೋತ್ಸಾಹ ಕೊಡ್ತಾ ಇವೆ ಕೆಲವು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು, ಆ ರೀತಿ ಕುಸ್ತಿಗೂ ಮಾಡಬಹುದು. ಕೆಲವು ಸಂಸ್ಥೆಗಳು ಈಗಾಗಲೇ ಮಾಡ್ತಾ ಇದೆ. ಈಗ JSW ಅಂತ ಸಂಸ್ಥೆಯಲ್ಲಿ ಕುಸ್ತಿಪಟುಗಳು, ಒಲಿಂಪಿಯನ್ ಕುಸ್ತಿಪಟುಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಕುಸ್ತಿಪಟುಗಳಿಗೆ ತರಬೇತಿ ನಡೆಯುತ್ತೆ ಅಲ್ಲಿ. ಆ ಥರದ ವ್ಯವಸ್ಥೆ ಸಾಯಿನಲ್ಲಿದೆ, DYS ಅಲ್ಲಿದೆ. ಅವು ಸಾಲ್ತಾ ಇಲ್ಲ. ನಾವು ಕರ್ನಾಟಕದ ಮಟ್ಟಿಗೆ ಮಾತಾಡೋದಾದರೆ, ನಾವು ಹರಿಯಾಣ ಮಟ್ಟಕ್ಕೆ ಹೋಗಬೇಕು ಅಂದರೆ
ನಮ್ಮ ಪಾರಂಪರಿಕ ಗರಡಿ ವ್ಯವಸ್ಥೆ ಏನಿದೆ, ಪಾರಂಪರಿಕ ಅಖಾಡ ವ್ಯವಸ್ಥೆ ಏನಿದೆ, ಅದಕ್ಕೆ ಆಧುನಿಕತೆಯ ಸ್ಪರ್ಶ ಆಗಬೇಕು. ಅಲ್ಲಿ ಒಬ್ಬ ಪೈಲ್ವಾನನ್ನು ಬೆಳೆಸೋದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸ್ಬೇಕು. ಅದು ವೈಜ್ಞಾನಿಕವಾದದ್ದು. ಯಾಕಂದರೆ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೇವೆ, ಈ ಕುಸ್ತಿ, ವೇಟ್ ಲಿಫ್ಟಿಂಗು, ಅಥ್ಲೆಟಿಕ್ಸು, ಇದರಲ್ಲಿ ಡೋಪಿಂಗ್ ಪಿಡುಗು ಜಾಸ್ತಿ ಆಗ್ತಾ ಇದೆ. ಮೊದಲನೇ ಮೂಲ ನಮ್ಮ ಕ್ರೀಡೆಯ ಉದ್ದೇಶ ಏನು ಅಂದರೆ ಆರೋಗ್ಯ. ಒಬ್ಬ ಕ್ರೀಡಾಪಟು ಒಂದು 20 ವರ್ಷ 25 ವರ್ಷ ಕ್ರೀಡೆಯಲ್ಲಿ ಇರ್ಬೋದು, ಅದರ ನಂತರದ ಜೀವನ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರಬೇಕು. ಆದರೆ ಡೋಪಿಂಗ್ ತೊಗೊಂಡ್ರೆ ಅವ್ನು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ. ಆ ಮೂಮೆಂಟಲ್ಲಿ ಅವ್ನು ಗೆದ್ದು ಬಿಡ್ಬೋದು, ಸಿಕ್ ಹಾಕ್ಕೊಂಡ್ಮೇಲೆ ಅವ್ನ ಲೈಫ್ ಹೋಯ್ತು. ನಾವು ನೋಡ್ತೀವಿ ಪ್ರತಿ ವರ್ಷ ಎಷ್ಟೊಂದು ಡೋಪಿಂಗ್ ನಡೀತಾ ಇದೆ. ದುರಂತಕ್ಕೆ ಇಂಡಿಯಾ 2ನೇ ಸ್ಥಾನದಲ್ಲಿದೆ ಡೋಪಿಂಗ್ ಇದರಲ್ಲಿ. ಯಾಕೆ ಅಂದರೆ ನಮ್ಮಲ್ಲಿ ಸೈಂಟಿಫಿಕ್ ಕೋಚಿಂಗ್ ಇಲ್ಲ. ಈ ಮಣ್ಣಿನ ಕುಸ್ತಿನಲ್ಲೇ ನಾವು ಆ ಒಂದು ಹಂತದಿಂದನೇ ಈ ಸೈಂಟಿಫಿಕ್ ಒಂದು ತರಬೇತಿ ಅಂಶಗಳನ್ನು ಅಳವಡಿಸ್ಕೊಂಡು ಬರಬೇಕು. ಅದು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಸ್ಕೂಲಿನ ಫಿಸಿಕಲ್ ಡೈರೆಕ್ಟರ್ಗಳನ್ನು ಆ ವ್ಯವಸ್ಥೆಗೆ ಒಂದು ತರಬೇತಿ ಕೊಡುವಂಥದ್ದಾಗಿರ್ಬೋದು, ಸ್ಪೆಷಲೈಸ್ಡ್ ಕೋಚಸ್ಗಳನ್ನು ಅಪಾಯಿಂಟ್ ಮಾಡೋದಾಗಿರ್ಬೋದು. ಇವತ್ತು ಡಿಜಿಟಲ್ ಯುಗದಲ್ಲಿ ಇದೆಲ್ಲವೂ ಸಾಧ್ಯ ಇದೆ. ಮಾಡುವ ಒಂದು ಮನಸ್ಸು. ಸರ್ಕಾರಿ ವ್ಯವಸ್ಥೆಯಿಂದನೇ ಎಲ್ಲ ಆಗಬೇಕು ಅಂದ್ರೂ ಕಷ್ಟ. ಸರ್ಕಾರದಿಂದ ಕೊಡುವ ಒಂದು ಸೌಲಭ್ಯಗಳನ್ನು ಕರೆಕ್ಟಾಗಿ ತಗೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವೂ ಆಗಬೇಕು. ಅಲ್ಲಿ ಈ ಇಲಾಖೆಗಳಲ್ಲಿ ಅದನ್ನ ಗೊತ್ತಿರುವಂತಹ ಅಧಿಕಾರಿಗಳು ಮುಂದೆ ಕೂತ್ಕೋಬೇಕು. ಈ ಕ್ರೀಡಾ ಇಲಾಖೆಯ ಒಂದು ದುರಂತ ಏನಂದರೆ, ಯಾವುದೋ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಹಾಕಿರ್ತಾರೆ, ಅವರಿಗೆ ಕ್ರೀಡೆ ಬಗ್ಗೆ ಗೊತ್ತಿರಲ್ಲ, ಆಸಕ್ತಿ ಇರಲ್ಲ. ಅಂಥವ್ರನ್ನ ತಂದು ಹಾಕಿದಾಗ ಅವರು ಅಲ್ಲಿ ಏನಿದೆಯೋ ಅಷ್ಟು ಮಾಡಿ ಸುಮ್ಮನೆ ಹೋಗ್ತಾರೆ. ಇದು ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ನಿಜವಾಗೂ ಕ್ರೀಡಾಪಟುಗಳು, ಈ ಕ್ರಿಕೆಟ್ ಹೆಂಗೆ ಬೆಳೀತೀವಿ ಅಂದರೆ, ಕ್ರಿಕೆಟಿಗರಿಂದನೇ ಬೆಳೀತು. ಕಪಿಲ್ ದೇವ್ 1983 ವರ್ಲ್ಡ್ ಕಪ್ ಗೆಲ್ಲೋವರೆಗೂ ಕ್ರಿಕೆಟಿಗೆ ಈ ಗ್ರ್ಯಾಂಜರ್ ಇರಲಿಲ್ಲ ಇಂಡಿಯಾದಲ್ಲಿ. ಆದರೂ ಕೂಡ ಅಲ್ಲಿ ಕಪಿಲ್ ದೇವ್ ವರ್ಲ್ಡ್ ಕಪ್ ಗೆದ್ದ ನಂತರ ನಾವು ಈ 40 ವರ್ಷದ ಒಂದು ಇತಿಹಾಸವನ್ನು ತೆಗೆದು ನೋಡ್ಬಿಟ್ರೆ ಕ್ರಿಕೆಟು ಬಹುಶಃ ಅದರಷ್ಟು ಯಾವ ಕ್ರೀಡೆನೂ ಬೆಳಿಲೇ ಇಲ್ಲ. ಬರೀ ಒಂದು IPLನ ಮಾಧ್ಯಮ ಹಕ್ಕುಗಳಿಗೆ 48,000 ಕೋಟಿ ಸಿಗುತ್ತೆ ಅಂತಂದರೆ BCCIಗೆ, ಅದು ಯಾವ ಥರ ವ್ಯವಸ್ಥೆಯಲ್ಲಿ ಬೆಳೆದು ಬಂದಿರಬೇಕು. ಭಿನ್ನಾಭಿಪ್ರಾಯಗಳು ಬೇರೆ, ಅದ್ರ ಬಗ್ಗೆ ನಾವು ಟೀಕೆ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಅದು ಬೇರೆ. ಬಟ್ ಆ್ಯಸ್ ಅ ಬಿಸ್ನೆಸ್ ಆಗಿ ಒಂದು ವ್ಯವಸ್ಥೆಯಾಗಿ ಬೆಳೆದಂಥ ರೀತಿ ಇದೆಲ್ಲ. ಸರ್ಕಾರದ ಯಾವುದೋ ಅನುದಾನ ತಗೊಳ್ತಾ ಇಲ್ಲ ಅವರು. ಕೊಡ್ತೇವೆ ಅಂದರೂ ಬೇಡ ಅಂತಾರೆ. ಬಟ್ ಬೇರೆ ಎಲ್ಲ ಫೆಡರೇಷನ್ಗಳಿಗೂ ಸರ್ಕಾರಿ ಅನುದಾನ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಇದೆ. ಆದರೆ ರಾಜಕೀಯ ಹಸ್ತಕ್ಷೇಪ, ಸ್ವಜನ ಪಕ್ಷಪಾತ ಇವೆಲ್ಲವೂ ಇದೆ. ಹಾಗಾಗಿನೇ ಎಲ್ಲ ಫೆಡರೇಷನ್ಗಳ ಕೇಸು ಇವತ್ತು ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಇದೆ. ಒಂದು ಟೀಮ್ ಸೆಲೆಕ್ಷನಲ್ಲೂ ಕೂಡ ಇವತ್ತು ಹೈಕೋರ್ಟ್ ಇಂಟರ್ಫಿಯರ್ ಆಗುವಂಥ ಪರಿಸ್ಥಿತಿ ಇದೆ. ನಮ್ಮ ಟೇಬಲ್ ಟೆನ್ನಿಸಲ್ಲೂ ನೋಡಿದ್ವಿ, ಕುಸ್ತಿಯಲ್ಲಿ ಏನೇನಾಗ್ತಾ ಇದೆ ನಿಮಗೆ ಗೊತ್ತಿದೆ. ಅಂದರೆ ಈ ರಾಜಕೀಯ ಒಂದು ಹಸ್ತಕ್ಷೇಪ ಯಾವ ಮಟ್ಟಕ್ಕಿದೆ ಅಂತಂದರೆ, ಬೆಳವಣಿಗೆಗೆ ಅದು ಹೊಡೆತ ಕೊಡ್ತಾ ಇದೆ. ಅದು ಬೇರೆ ಥರ ಆಗಬೇಕು. ಬೆಳವಣಿಗೆಯನ್ನು ಜಾಸ್ತಿ ಮಾಡುವಂಥ ರಾಜಕೀಯ ಹಸ್ತಕ್ಷೇಪ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅದು ಒಂದು ಕ್ರೀಡೆಯನ್ನು ಅಥವಾ ಕ್ರೀಡಾಪಟುವನ್ನು ಕೊಲ್ಲುವಂಥದ್ದು ಆಗಬಾರ್ದು, ಹಿನ್ನಡೆ ಆಗಬಾರ್ದು. ಇವತ್ತು ನೀವು ಯಾವುದೇ ಒಂದು ಪಾಲಕರನ್ನು ಕೇಳಿದರೆ ಅವರ ಫಸ್ಟ್ ಪ್ರಿಫರೆನ್ಸ್ ಕ್ರಿಕೆಟ್ ಆಗುತ್ತೆ. ಕ್ರಿಕೆಟಲ್ಲಿ ರಾಜಕೀಯ ಇಲ್ವಾ? ಇದೆ. ಬೇರೆ ಥರದ ಪಿಡುಗುಗಳಿಲ್ವಾ? ಇದೆ. ಆದರೆ ನನ್ನ ಮಗ ಅಥವಾ ಮಗಳು ಕ್ರಿಕೆಟ್ ತೊಗೊಂಡ್ರೆ ಮುಂದೆ ಏನೋ ಒಂದು ಆಗ್ತಾನೆ. ಇಂಟರ್ನ್ಯಾಷನಲ್ ಆಡ್ಲಿಕ್ಕೂ ಒಂದು IPL ಆಡ್ತಾನೆ, ಒಂದು ಏಜ್ ಗ್ರೂಪಲ್ಲಿ ನ್ಯಾಷನಲ್ ಟೀಮಿಗೆ ಹೋಗ್ತಾನೆ, ಅಥವಾ ಅದರಲ್ಲೇ ಒಂದು ಪ್ರೊಫೆಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅಂಪೈರ್ ಆಗಿ, ಕಾಮೆಂಟೇಟರ್ ಆಗಿ, ಸ್ಕೋರರ್ ಆಗಿ. ಈ ಥರದ ಒಂದು ಪ್ರೊಫೆಷ್ನಲಿಸಮ್ ಕುಸ್ತಿನಲ್ಲಿ ಬೆಳಿಬೇಕು. ಇದನ್ನು ನೀವು ಗರಡಿ ಹಂತದಿಂದನೇ ಬೆಳೆಸಿ. ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಿಡೋದು ಬೇಡ. ಅದು ಭಾಳ ಗಟ್ಟಿ ಬೇರು. ಅದು ಆ ಬೇರು ಇಟ್ಕೊಂಡೆ ಗಿಡದ ಸೊಬಗು ಬೆಳಿಬೇಕು. ಆ ಸೊಬಗನ್ನು ನೀವು ಆಧುನಿಕ ಒಂದು ಸ್ಪರ್ಶದಿಂದ ಬೆಳೆಸ್ಕೊಂಡು ಹೋಗೋದಾದರೆ ಕುಸ್ತಿಗೆ ತುಂಬ ಭವಿಷ್ಯ ಇದೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಕುಸ್ತಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋದು ನಾವು ನೋಡೋಣ. ಹೌದು, ನಮ್ಮ ಆಶಯ ಕೂಡ. ಸೊ ಇದರ ನಡುವೆ ನನಗೊಂದು ಪ್ರಶ್ನೆ ಇತ್ತು, ಈ ವಿಮೆನ್ ರೆಸ್ಲಿಂಗ್ ಮೇಲೆ. ಅಂದರೆ ಹೆಂಗಸರು ಕುಸ್ತಿ ವಿಷಯದಲ್ಲಿ ಹರಿಯಾಣದಲ್ಲಿ ನೀವು ಹೇಳಿದಾಗೆ ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿಂದ ಒಲಿಂಪಿಕ್ಕಿಗೂ ಸಾಕಷ್ಟು ಜನ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾನು ಇದ್ರ ಬಗ್ಗೆ ಒಂದಷ್ಟು ಓದ್ತಾ ಇದ್ದಾಗ
ಈ ಭಟ್ಕಳದ ಒಂದು ಶಿಲಾಶಾಸನದಲ್ಲಿ ಅಥವಾ ಇದರಲ್ಲಿ ವಿಮೆನ್ ರೆಸ್ಲಿಂಗ್ನ ಒಂದು ರೆಫರೆನ್ಸ್ ಬರುತ್ತಂತೆ. ಅದರ ಜೊತೆಗೆ ಹಲವಾರು ಯುದ್ಧಗಳಲ್ಲಿ ಅಂದರೆ ನಮ್ಮ ಬೆಳವಡಿ ಮಲ್ಲಮ್ಮ ಈ ರೀತಿ ಅವರ ಟೀಮ್ಗಳಲ್ಲಿ ಅವ್ರ ವಿಮೆನ್ ರೆಸ್ಲರ್ಸ್ ಇದ್ದರು, ಅದು ಅವರು ಯುದ್ಧ ಸೈನಿಕರು ಆಗಿದ್ದರು ಕೂಡ ಅಂತ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಈ ಕುಸ್ತಿಯಲ್ಲಿ ಮಹಿಳೆಯರ ಒಂದು ಪಾತ್ರ ನಾವು ಕಡೆಗಣಿಸಾಗಿಲ್ಲ, ಅದು ಹಿಂದಿನಿಂದ ಇತ್ತು. ಆದರೆ ಇತ್ತೀಚೆಗೆ ಅದು ಕಾಣಿಸ್ತಾ ಇದೆಯಾ, ಏನಾಗಿದೆ ಅದ್ರ ಸುತ್ತ? ನೋಡಿ, ಇದು ಕುಸ್ತಿ ಈಗ ನಾವು ಸಮರ ಕಲೆ ಅಂತ ಏನು ಹೇಳ್ತೀವಿ, ಕುಸ್ತಿ ಅನ್ನೋದು ಎಲ್ಲ ಸಮರ ಕಲೆಗಳ ತಾಯಿ. ಇದು ನೀವು ಬೇರೆ ಯಾವುದೇ ಮಾರ್ಷಲ್ ಆರ್ಟ್ ತಗೊಳ್ಳಿ, ಕರಾಟೆ ತಗೊಳ್ಳಿ, ಯಾವುದೋ ವೆಪನ್ ಇರೋದು ತಗೊಳ್ಳಿ, ವೆಪನ್ ಇಲ್ಲದೆ ಇರೋದು ತಗೊಳ್ಳಿ, ಕಲರಿ ಪೈಯುಟ್ಟು ತಗೊಳ್ಳಿ, ಜೂಡೋ, ಜಪಾನಿಗೆ ಹೋಗಿ ಜೂಡೋ ಆಯ್ತದು, ಕುಂಫು, ಇವೆಲ್ಲವೂ ಅದರ ಅಡ್ವಾನ್ಸ್ ಫಾರ್ಮ್ಯಾಟಿವ್. ಬಹುಶಃ ನನಗನ್ಸುತ್ತೆ, ನನ್ನ ಅಭಿಪ್ರಾಯದಲ್ಲಿ ಮನುಷ್ಯನ ಹುಟ್ಟಿನಿಂದನೇ ಈ ಕುಸ್ತಿ ರೂಢಿಯಾಗಿದೆ. ಯಾಕಂದರೆ ಮನುಷ್ಯ ಹುಟ್ಟಿದಾಗ ಅವನಿಗೆ ಮನುಷ್ಯನ ಒಂದು ಉದಯ ಆದಾಗ ಅವನಿಗೆ ವೆಪನ್ಸ್ಗಳು ಇರಲಿಲ್ಲ. ವಿತೌಟ್ ವೆಪನ್ಸ್ ಪ್ರಾಣಿಗಳ ಜೊತೆ, ಕಾಡು ಪ್ರಾಣಿಗಳ ಜೊತೆ ಸಂಘರ್ಷ ಮಾಡ್ತಾ ಇದ್ದಿದ್ದೇ ಒಂದು ಕುಸ್ತಿ. ಅದು ಆಮೇಲೆ ಪ್ರಾಣಿಗಳನ್ನು ಅನುಕರಿಸಿ ಆ ಪಟ್ಟುಗಳನ್ನು ಕಲಿತು, ಕರಡಿಯಿಂದ ಒಂದು, ನರಿಯಿಂದ ಒಂದು, ಮಂಗನಿಂದ ಒಂದು, ಈ ಥರದ ಪಟ್ಟುಗಳನ್ನು ಕಲಿತು ಒಂದು ಕುಸ್ತಿ ಅನ್ನೋ ಒಂದು ಫಾರ್ಮ್ಯಾಟ್ ಮಾಡಿಕೊಂಡ್ರು. ಆಮೇಲೆ ಕಲ್ಲಿನ ಆಯುಧ ಬಳಸೋಕ್ಕೆ ಶುರು ಮಾಡಿದರು. ಈ ಥರ ನಮ್ಮ ಮಾನವ ವಿಕಾಸವನ್ನು ನೋಡಿದಾಗ ನಾವು ನೋಡ್ತಾ ಬರ್ಬೋದು. ಕುಸ್ತಿಗೆ ಆ ಥರದ ಒಂದು ಇತಿಹಾಸನೂ ಇದೆ, ಮಾನವ ಇತಿಹಾಸ ಆ ಥರ. ಹಾಗಾಗಿ ಮಹಿಳೆಯರು ಆ ಕಾಲದಲ್ಲೂ ಕೂಡ ಯುದ್ಧ ಮಾಡ್ತಾಯಿದ್ರು. ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಓದ್ಕೊಂಡು ಬಂದಂಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಬಹಳಷ್ಟು ಐತಿಹ್ಯಗಳಿದ್ದಾವೆ. ಈಗ ಮೈಸೂರಲ್ಲಿ ಒಂದು ಘಟನೆ ನಡೆದಿತ್ತು, ನಾನು ಹೆಸರು ಮರೆತುಬಿಟ್ಟೆ. ಅಲ್ಲಿ ಒಬ್ಬರು ಪೈಲ್ವಾನರು ಇಡೀ ಸಭಾಭವನದಲ್ಲಿ ನಡೆದಾಗ ಯಾರೋ ಸವಾಲು ಹಾಕ್ತಾರೆ. ಅವಾಗ ಅಲ್ಲಿ ಯಾರೂ ಪೈಲ್ವಾನರು ಆಗಲ್ಲ ಅಂದಾಗ ಒಬ್ಬ ಮಹಿಳೆ ಹೋಗಿ ಅದನ್ನೆಲ್ಲ ಸೋಲಿಸ್ತಾರೆ. ಇಂಥ ಒಂದು ಕತೆ ಇದೆ ಅಲ್ಲಿ. ಆಮೇಲೆ ಶಿಕಾರಿಪುರದಲ್ಲಿ ಒಂದು ಕಲ್ಲು ಸಿಕ್ಕಿತ್ತು, ವೀರಗಲ್ಲು, ಮಾಸ್ತಿ ಕಲ್ಲು. ಅದರಲ್ಲೂ ಕೂಡ ಮಹಿಳೆ ಕುಸ್ತಿ ಮಾಡಿದ ಉಲ್ಲೇಖ ಇದೆ. ಅಂದರೆ ಆಗಿನ ಕಾಲದಲ್ಲಿ ಈ ಯುದ್ಧಗಳು ಜಾಸ್ತಿ ಆಗ್ತಿತ್ತು, ದಾಳಿಗಳು ಜಾಸ್ತಿ ಆಗ್ತಿತ್ತು. ಹಾಗಾಗಿ ಮಹಿಳೆಯರನ್ನು ಟ್ರೈನ್ ಮಾಡ್ತಾಯಿದ್ರು ಈ ಮಲ್ಲ ಯುದ್ಧಕ್ಕೆ, ಖಡ್ಗ ಮತ್ತು ಆಯುಧಗಳ ಒಂದು ಯುದ್ಧಕ್ಕೆ. ಈಗ ನಾವು ಅದನ್ನು ಉಷು ಅಂತೇವೆ, ಆಯುಧಗಳ ಜೊತೆಗೆ ಮಾಡೋದನ್ನು. ತಾಂಗ್ತಾ ಅಂತ ಮಣಿಪುರದಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಕಲೀಲೇಬೇಕಾದಂತಹ ವ್ಯವಸ್ಥೆ ಇತ್ತು. ಆ ಥರದ ರಾಜಮನೆತನಗಳಿಂದ ಮತ್ತು ಸಾಮಾನ್ಯವಾಗಿ ಮಹಿಳೆಯರಿಗೆ ಕುಸ್ತಿ ಇದು ಮಾಡ್ತಾಯಿದ್ರು. ಹೀಗೆ ಆಧುನಿಕತೆಯಿಂದ ಬಂದಾಗ ಸ್ಪರ್ಧಾತ್ಮಕ ಕುಸ್ತಿನಲ್ಲೂ ಕೂಡ ಕರ್ನಾಟಕದವರ ಕೆಲವು ಹೆಸರುಗಳನ್ನು ನಾವು ನೋಡ್ಬೋದು. ಪ್ರೇಮ ಉಚ್ಚಣ್ಣವರಂತ ಹೇಳಿ ಗದಗಿನ ಒಬ್ಬ ಕುಸ್ತಿಪಟು, ಅವರು ಈಗಲೂ ಕುಸ್ತಿ ಮಾಡ್ತಾಯಿದ್ದಾರೆ. ಇವ 5-6 ವರ್ಷದಿಂದ ಅವರು ಇಂಟರ್ನ್ಯಾಷನಲ್ ಕುಸ್ತಿನಲ್ಲಿ ಒಂದು ಮೆಡ್ಲ್ ತೊಗೊಂಡು ಬಂದರು, ವಿಶ್ವ ಕುಸ್ತಿ ಇದರಲ್ಲಿ. ಅವ್ರು ಬಿಟ್ಟರೆ ಸಾಯಿರಾ ಬಾನು ಅಂತ ಹೇಳಿ, ಆಮೇಲೆ ಮಂಡ್ಯದ ರೀಟಾ ಅಂತ ಹೇಳಿ, ಮತ್ತು ನಾ ಅದೇ ಹೇಳಿದ್ನಲ್ಲ, ಹರಿಯಾಣ ಪಂಜಾಬ್ನಷ್ಟು ಜಾಸ್ತಿ ಕುಸ್ತಿಪಟುಗಳು ಇಲ್ಲ ಇಲ್ಲಿ, ಆದರೆ ನೋಟೇಬಲ್ ಇದ್ದಾರೆ. ಈ ಗದಗ್ನಲ್ಲಿ ಮಹಿಳೆಯರಿಗಾಗಿನೇ ಒಂದು ಕುಸ್ತಿ ಟ್ರೈನಿಂಗ್ ಸೆಂಟರ್ ಇದೆ, DYS ಇದರಲ್ಲಿ. ಅಲ್ಲೊಂದಿಬ್ಬರು ಕೋಚಸ್, 3 ಜನ ಕೋಚಸ್ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನಡೆಯುತ್ತೆ. ಅದು ಬಿಟ್ಟರೆ ಮೂಡುಬಿದ್ರೆ ಆಳ್ವಾಸ್ನಲ್ಲಿ ಮಹಿಳಾ ಕುಸ್ತಿಪಟುಗಳಿದ್ದಾರೆ. ಹಾಗಾಗಿ ಕೆಲವು ಮಹಿಳೆಯರಿಗೂ ಈಗ ಅವಕಾಶಗಳು ಸಿಗ್ತಾ ಇದೆ. ಮೊದಲು ಜಾತ್ರೆಗಳಲ್ಲಿ ನಾವು ನೋಡಿದಂಗೆ ಬರೀ ಪುರುಷರ ಕುಸ್ತಿ ಇರ್ತಿತ್ತು, ಈಗ ಮಹಿಳೆಯರ ಕುಸ್ತಿಗಳು ಬರ್ತಾ ಇದೆ. ಮ್ಯಾಟ್ ಹಾಕಿ ಅವರಿಗೋಸ್ಕರ ಕುಸ್ತಿ ಇದು ಮಾಡ್ತಾರೆ. ಒಂದು ಕಾಲದಲ್ಲಿ ನಾವು ರೆಫರೆನ್ಸ್ ನೋಡೋಕೆ ಹೋದರೆ ಗರಡಿ ಮನೆಗಳಿಗೆ ಮಹಿಳೆಯರ ಪ್ರವೇಶ ನಿಷಿದ್ಧ. ಆದರೆ ಆ ಗರಡಿ ಮಣ್ಣನ್ನೇ ಅಂಬಾಭವಾನಿ ಅಂತ ಪೂಜೆ ಮಾಡ್ತಾರೆ. ಆ ಥರ ಇದ್ದು, ಅಂದರೆ ಅದಕ್ಕೊಂದು ಬೇರೆ ಕಾರಣ ಇತ್ತು, ಅದು ಯಾವುದೇ ವಿವಾದಾಸ್ಪದ ಅಲ್ಲ. ಆ ಕಾಲದಲ್ಲೇ ಅದೊಂಥರ, ಯಾಕಂದರೆ ಗಂಡಸರ ಒಂದು ಮುಜುಗರ ಆಗ್ಬೋದು, ಅವರು ಲಂಗೋಟಲ್ಲಿ ಇರ್ತಾರೆ, ಅಥವಾ ಹೆಣ್ಮಕ್ಳಿಗೆ ಮುಜುಗರ ಆಗ್ಬೋದು ಅನ್ನೋ ಕಾರಣಕ್ಕೆ. ಅದು ಬಿಟ್ಟರೆ ಬೇರೆ ಯಾವುದೂ ಕಾರಣ ಇರಲಿಲ್ಲ. ಆಮೇಲೆ ಮಹಿಳೆಯರಿಗೆ ಅವರದ್ದೇ ಆದಂತಹ ಒಂದು ಜಾಗದಲ್ಲಿ ಕುಸ್ತಿ ಎಲ್ಲ ಕಲಿಸ್ತಾ ಇದ್ರು. ಈಗಲೂ ಕೂಡ ಮಹಿಳೆಯರಿಗೆ ಟ್ರೈನಿಂಗ್ ಸೆಂಟರ್ಗಳಿದೆ. ನಮ್ಮ
ಇಂಡಿಯನ್ ಜೂನಿಯರ್ ಮಹಿಳಾ ತಂಡಕ್ಕೆ ಕರ್ನಾಟಕದ ಇಬ್ಬರು ಕೋಚ್ಗಳಿದ್ದಾರೆ. ಅಂದರೆ ಅವರಿಬ್ಬರು ಅವಳಿ ಜವಳಿ ಬ್ರದರ್ಸ್, ಗೋಕಾಕ್ದವರು. ಅವರಿಬ್ಬರು ಈ ಮಹಿಳಾ ತಂಡಕ್ಕೆ ಕೋಚ್ ಮಾಡ್ತಾರೆ. ಅವಳಿ ಜವಳಿ ಸಿಸ್ಟರ್ಸ್ ಅಂತ, ಬ್ರದರ್ಸ್ ಅವರಿಬ್ಬರು, ಗೋಕಾಕದವರು, ಅಣ್ಣ ತಮ್ಮ ಅವರಿಬ್ಬರು. ರಾಮ್ ಶ್ಯಾಮ್ ಅಂತ ಗೋಕಾಕ್ನವರು, ಅವರಿಬ್ಬರು ಕುಸ್ತಿಪಟುಗಳು, ಸಾಯಿನಲ್ಲಿ ಕೆಲಸ ಮಾಡ್ತಾರೆ ಅವರು. ಅವರು ಈ ನಮ್ಮ ಇಂಡಿಯನ್ ಟೀಮ್ ಜೂನಿಯರ್ ಟೀಮ್ ಏನು ಮೊನ್ನೆ ಪೋಲೆಂಡಲ್ಲಿ 3 ವರ್ಷದಿಂದ ಮೆಡಲ್ ಗೆತ್ತು, ಅದಕ್ಕೆ ಕೋಚಿಂಗ್ ಸ್ಟಾಫಲ್ಲಿ ಇದ್ರು ಅವರು. ಈ ಥರ ಮಹಿಳಾ ಬೆಳಿಬೇಕಿನ್ನು, ಇಷ್ಟು ಸಾಲದು, ಬೆಳಿಬೇಕು. ಆಮೇಲೆ ಕರ್ನಾಟಕದಲ್ಲೂ ಸಾಕಷ್ಟು ಅವಕಾಶ ಇದೆ. ಮಂಡ್ಯದಲ್ಲಿ ಒಳ್ಳೆ ಕುಸ್ತಿಪಟುಗಳು ಸಿಗ್ತಾರೆ ನಿಮಗೆ, ಮೈಸೂರಲ್ಲಿ ಸಿಗ್ತಾರೆ. ಮೈಸೂರಲ್ಲಿ ಒಂದು ಮಹಿಳಾ ಕುಸ್ತಿ ಹಾಸ್ಟೆಲ್ ಆದರೆ ಅದು ಚೆನ್ನಾಗಿರುತ್ತೆ, ಭಾಳಷ್ಟು ಜನ ಬರ್ಬೋದು. ಈಗ ಮಹಿಳಾ ಕ್ರಿಕೆಟು ಯಾವ ಥರ ಬೆಳೀತಾ ಇದೆ, ಅದಕ್ಕಿಂತಲೂ ಚೆನ್ನಾಗಿ ಬೆಳೆಯುವಂಥ ಅವಕಾಶ ಕುಸ್ತಿನಲ್ಲಿದೆ. ಸೊ ಸಾಕಷ್ಟು ಮಾಹಿತಿಯನ್ನು ನಮಗೆ ಕುಸ್ತಿ ಸುತ್ತ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಕೊನೆಯದಾಗಿ ಒಂದು ವಿಶೇಷವಾದ ಘಟನೆ ಈ ಕುಸ್ತಿಯ ಸುತ್ತ ನಿಮಗೆ ಈ ಹೊತ್ತಿಗೆ ನೆನಪಿಗೆ ಬರುವಂಥದ್ದು ಯಾವುದಾದ್ರೂ ಇದೆಯಾ? ನಾನು ಮೈಸೂರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇ ಗರಡಿ ಸೀರೀಸ್ ಬರೀಬೇಕಾದ್ರೆ ಗರಡಿ ಗಮ್ಮತ್ತು ಕೆಲವೊಂದು ಕಥೆಗಳನ್ನು ಕೇಳ್ತಾ ಇದ್ದೆ. ಅಂದರೆ ನಿಜವಾಗಿ ನಡೆದಂಥ ಕಥೆಗಳು, ಅದನ್ನು ನೋಡಿದಂಥವ್ರು ಅವರ ಮಕ್ಕಳ ಬಾಯಿಂದನೇ ಆ ಏರಿಯಾದಲ್ಲಿ ಕೂತ್ಕೊಂಡಾಗ ಹೇಳಿದ್ದು, ನಾನು ಅದನ್ನು ಉಲ್ಲೇಖಿಸಿದ್ದು. ನನಗಿಂತ ಮೊದಲು ಭಾಳಷ್ಟು ಜನ ರೈಟರ್ಗಳು ಬರೆದಿದ್ದಾರೆ ಬೇರೆ ಬೇರೆ ಪತ್ರಿಕೆಗಳು. ಅಂಥವು ಸಾಕಷ್ಟು ಘಟನೆಗಳು ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಕನ್ನೇಗೌಡನ ಕೊಪ್ಪಲು ಅಂತ ಬರುತ್ತೆ, ಕೆ ಜಿ ಕೊಪ್ಪಲು ಅಂತಾರೆ. ಅಲ್ಲಿ ಕೊಪ್ಪಲು ಬಸವಯ್ಯನವರು ಅಂತ ಒಬ್ಬರು ಪೈಲ್ವಾನರು, ಬಹಳ ದೊಡ್ಡ ಪೈಲ್ವಾನರು, ಒಳ್ಳೆ ಕಟ್ಟುಮಸ್ತಾಗಿರುವಂಥ ಪೈಲ್ವಾನರು. ಅವ್ರದ್ದು ಒಂದು ಕತೆ ಇದೆ. ಅವರಿಗೆ ಒಂದು ಕುಸ್ತಿ ಸವಾಲು ಬರುತ್ತೆ. ಸವಾಲು ಬಂದಾಗ ಭಾಳ ದೊಡ್ಡ ಪೈಲ್ವಾನಿಂದ ಸವಾಲು ಬರುತ್ತೆ. ಸವಾಲು ಬಂದಾಗ ಅವರಿಗೆ ಹಾಲು ಹೈನು ಎಲ್ಲ ಕೊಡಬೇಕು ಅಂತಾಗಿ ಅವ್ರನ್ನ ಇಡೀ ಕನ್ನೇಗೌಡ ಕೊಪ್ಪಲು ಅವ್ರನ್ನ ಪೋಷಣೆ ಮಾಡುತ್ತೆ 2 ತಿಂಗಳ ಮಟ್ಟಿಗೆ. ಆ ಟೈಮಲ್ಲಿ ಅವರಿಗೆ ಜಾಸ್ತಿ ಶಕ್ತಿ ಬರಲಿ ಅನ್ನೋ ಕಾರಣಕ್ಕೆ ಅಲ್ಲಿಯ ತಾಯಂದರು ತಮ್ಮ ಎದೆ ಹಾಲನ್ನು ಬಸಿದು ಕೊಡ್ತಾರಂತೆ. ಅದು ಇವತ್ತಿಗೂ ಅದು ಭಾಳ ದೊಡ್ಡ ದಂತಕತೆ. ಅದು ಅಲ್ಲಿಯ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಎದೆ ಹಾಲನ್ನು ಬಸಿದು ಕೊಟ್ಟು ಅವರು ಅದನ್ನು ಸೇವನೆ ಮಾಡಿ ಆ ಪೈಲ್ವಾನನ್ನು ಅವರು ಸೋಲಿಸಿದ್ರು ಅಂತ ಅಲ್ಲೊಂದು ಕತೆ ಇದೆ. ಇದು ನನಗೆ ಭಾರಿ ರೋಮಾಂಚನಗೊಳಿಸಿದಂಥ ಒಂದು ಇನ್ಸಿಡೆಂಟು. ನಾನು ಗರಡಿ ಸ್ಟೋರಿಗಳನ್ನು ಮಾಡ್ತಾ ಹೋದಾಗ ಗಾಂಧಿನಗರ ಗರಡಿಯನ್ನು ಬರಿಬೇಕಾಗಿತ್ತು. ಮೈಸೂರಲ್ಲಿ ಗಾಂಧಿನಗರ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಒಂದು 2 ಗರಡಿ ಇದೆ ಅಲ್ಲಿ. ಆ ಗರಡಿಗಳ ಬಗ್ಗೆ ಬರೆಯೋದಕ್ಕೆ ಹೋದಾಗ ರಾಮಲಿಂಗಯ್ಯನವರ ಪರಿಚಯ ಆಗುತ್ತೆ. ಭಾಳ ಹಿರಿಯ ಪೈಲ್ವಾನರು. ನಾನು ಮಾತಾಡಿಸಿದಾಗ ಅವರಿಗೆ 69-70 ವರ್ಷ ಆಗಿತ್ತು. ಬಟ್ ಗಟ್ಟಿಮುಟ್ಟಾಗಿದ್ದರು, ರೆಫ್ರಿ ಆಗಿ ಕೆಲಸ ಮಾಡೋದಂತ. ಅವರು ಒಂದು ಕತೆ ಹೇಳಿದರು. ಕುಸ್ತಿನಲ್ಲಿ ಮೊದಲು ಜಾತಿ ತಾರತಮ್ಯ ಇತ್ತು, ಅದನ್ನು ಮೆಟ್ಟಿ ನಿಂತಹ ಮೊದಲ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಹೇಳಿದರು. ಕೆಳವರ್ಗದಿಂದ ಬಂದಂತಹ ಮೊದಲ ರೆಫ್ರಿ ನಾನು ಅಂತ ರಾಮಲಿಂಗಯ್ಯನವರು ಅವಾಗ ಹೇಳಿದರು. ಅವರು ಹೇಳುತ್ತಾ ಹೋದಂಥ ಸ್ಟೋರಿ ಭಾಳ ರೋಮಾಂಚನಗೊಳಿಸಿದಂಥ ಕತೆ ಅದು. ಅವರ ಒಂದು ಪ್ರಯತ್ನದಿಂದ ಮತ್ತು ಪೈಲ್ವಾನ್ ಯಜಮಾನ್ ಶಿವನಂಜಯ್ಯನವರು, ಸಾವುಕಾರ ಚೆನ್ನಯ್ಯನವರು, ಅವಾಗೊಬ್ಬರು SP ಇದರಲ್ಲಿ, ಅವರು ಸೇರಿದಂಥ ಬೇರೆ ಬೇರೆ ಮೈಸೂರಿನ ಹಿರಿಯರು ಸೇರಿ ಈ ಒಂದು ಕುಸ್ತಿನಲ್ಲಿದ್ದಂತಹ ವರ್ಗ ತಾರತಮ್ಯವನ್ನು ತೊಡೆದು ಹಾಕಿದಂತಹ ಶ್ರೇಯವನ್ನು ಪಡಿತಾರೆ ಅವರು. ಅವಾಗಿಂದ ಎಲ್ಲರೂ ಒಂದೇ, ಇಲ್ಲಿ ಒಂದೇ ಅಖಾಡದಲ್ಲಿ ಮಾಡ್ರಿ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅಶೋಕ್ಪುರಂನ ಪುಟ್ಟಯ್ಯನವ್ರ ಕತೆ, ಅವರು ಬಹಳ ದೊಡ್ಡ ಕುಸ್ತಿಪಟು ಆದಂಥವ್ರು. ಬೇರೆ ವಿದೇಶದಿಂದ ಬಂದಂಥ ಪೈಲ್ವಾನರನ್ನು ಅವರು ಸೋಲಿಸಿ ಅಶೋಕ್ಪುರಮದ ಕೀರ್ತಿಯನ್ನು ಬೆಳಗದಂಥವ್ರು. ಅದೇ ಅಶೋಕ್ಪುರಂನಲ್ಲಿ ಗಂಗಾಧರಯ್ಯ ಅಂತ ಒಬ್ಬರ ಪೈಲ್ವಾನರಿದ್ದರು. ಅವರು ಬಹಳ ಒಳ್ಳೆ ಕುಸ್ತಿಪಟು. ಅವರು ಅಖಾಡಕ್ಕೆ ಇಳಿದ್ರೆ ಗೆಲ್ಲದೆ ಹೊರಗೆ ಬರಲ್ಲ ಅನ್ನುವಂಥ ಇದು ಇತ್ತು. ಆದರೆ ಅವರು ತಮಗೆ ಬಂದಂತಹ ಎಲ್ಲ ಪ್ರಶಸ್ತಿ ಮೊತ್ತವನ್ನು, ಆಗ ಭಾರತ ಚೀನಾ ಯುದ್ಧ ನಡೀತಾ ಇತ್ತಲ್ಲ, ಪ್ರಶಸ್ತಿ ಮೊತ್ತ ಮತ್ತು ಪದಕಗಳ ಮೊತ್ತವನ್ನೆಲ್ಲ ತೊಗೊಂಡೋಗಿ ಸೇನಾ ನೆರವು ನಿಧಿ ಕೊಡ್ತಾರೆ.
ಅದ್ರ ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಭಾಳ ದೊಡ್ಡ ಅನುಯಾಯಿ ಆದಂಥವ್ರು. ಅವರ ಒಂದು ಆದರ್ಶವನ್ನು ಇಟ್ಕೊಂಡೇ ಎಷ್ಟೋ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. ಒಂಥರ ಕುಸ್ತಿ ಕಲಿಸ್ ಎಲ್ಲವನ್ನು ದೇಶಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ಮನೋಭಾವವನ್ನು ಅವರಿಂದ ಎಷ್ಟೋ ಯುವಕರು ಕಲಿತು ಸೇನೆಗೂ ಹೋಗ್ತಾರೆ, ದಾನ ಧರ್ಮ ಮಾಡುವಂಥ ಕೆಲಸನೂ ಮಾಡ್ತಾರೆ. ಈ ಥರದ ಕಥೆಗಳು ಮೈಸೂರಿನ ಬೀದಿಗಳಲ್ಲಿ ನಮಗೆ ಸಿಗುತ್ತೆ. ಈ ಗರಡಿಗಳು ಬರೀ ಪೈಲ್ವಾನ್ಗಿರಿಯನ್ನು ಮಾತ್ರ ಅಲ್ಲ, ಸಾಂಸ್ಕೃತಿಕ ವಲಯವನ್ನು ಪೋಷಣೆ ಮಾಡ್ತಾ ಇದ್ವು. ಈ ಪೈಲ್ವಾನ್ರಲ್ಲಿನೇ ಎಷ್ಟೋ ಜನ ಅದ್ಭುತ ನಟನಾ ಕಲಾವಿದರನ್ನು ನಾವು ನೋಡಿದ್ದೇವೆ. ಲೇಜಿಮ್ ಆಗಿರ್ಬೋದು, ದೊಣ್ಣೆ ವರ್ಷೆ ಆಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ನಾಟಕ ಕಲೆಯಲ್ಲಾಗಿರ್ಬೋದು. ಈಗ ನಮ್ಮ ಸಿನಿಮಾಗಳಲ್ಲಿ ನಾವು ನೋಡಿದಂಥ MP ಶಂಕರ್ ಅವರು ಕೂಡ ಗರಡಿಯಿಂದ ಬಂದಂಥವ್ರು. ಆಮೇಲೆ ಸುದರ್ಶನ್ ಅಂತ ಇದ್ರು, ಜಟ್ಟಿ ಕುಟುಂಬದ ಸುದರ್ಶನ್. ಈಗ ಅವ್ರ ಮಗ ಬಾಲಾಜಿ ಇದ್ದಾರೆ. ಅವರು ಬಹಳ ಅದ್ಭುತವಾದ ಕಲಾವಿದ. ಅವ್ರು ನೋಡಿದ್ರೆ ಒಂಥರ ಅವ್ರ ಚಿತ್ರಗಳನ್ನು ನೋಡಿದ್ರೆ ನೀವು ಟಾರ್ಜನ್ ನೋಡ್ದಂಗೆ ಆಗ್ತಿತ್ತು. ತಮಿಳು ಸಿನಿಮಾಗಳಲ್ಲೂ ಮಾಡಿದ್ರು, ಶಿವಾಜಿ ಗಣೇಶನ್ ಜೊತೆಗೆಲ್ಲ ನಟನೆ ಮಾಡಿದರು. ಅಷ್ಟೇ ಯಾಕೆ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಮೈಸೂರಲ್ಲಿ ಎಷ್ಟೋ ಗರಡಿಗಳಿಂದ ಪೈಲ್ವಾನ್ರಿಂದ ತರಬೇತಿ ಪಡೆದಂಥವ್ರು. ರಣಧೀರ ಕಂಠೀರವ ಸಿನಿಮಾ ಮಾಡಿದಾಗ ಮೈಸೂರು ಮಹಾರಾಜ ರಣಧೀರ ಕಂಠೀರವ ಸ್ವತಃ ಪೈಲ್ವಾನ್ರಾಗಿದ್ದಂಥವರು. ದೊಡ್ಡ ಕುಸ್ತಿ ತಿರುಚನಾಪಳ್ಳಿ ಒಬ್ಬ ಕುಸ್ತಿಪಟುವನ್ನು ಅಹಂಕಾರವನ್ನು ಮುರಿದು ಸೋಲಿಸಿ ಬಂದಂತಹ ದೊಡ್ಡ ಪೈಲ್ವಾನ್ರಾದಂಥವ್ರು ಅವರು ಮಹಾರಾಜರು. ಅವರ ಸುತ್ತ ಇರುವಂಥ ಸಿನಿಮಾ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದರು. ಅದಕ್ಕಾಗಿ ಅವರು ಸ್ವತಃ ಪೈಲ್ವಾನ್ರ ಹತ್ರನೇ ತರಬೇತಿ ತಗೊಂಡು ಪೈಲ್ವಾನ್ ಥರನೇ ಸಿದ್ಧ ಆಗಿದ್ರು. ಅವಾಗ ಪೈಲ್ವಾನ್ ರುದ್ರಮೂಗ ಅಂತ ಹೇಳಿ ಬೇರೆ ಬೇರೆ ಥರದ ಪೈಲ್ವಾನ್ರೆಲ್ಲ ಅವರಿಗೆ ತರಬೇತಿ ಕೊಟ್ಟಂಥವ್ರು. ಈಗಲೂ ಆ ಚಿತ್ರಗಳನ್ನು ಅಲ್ಲಿ ಕೆಲವ್ರ ಮನೆಗಳಲ್ಲಿ ನಾವು ನೋಡ್ಬೋದು. ಪೈಲ್ವಾನ್ ರುದ್ರಮೂಗ ಬಹಳ ದೊಡ್ಡ ಪೈಲ್ವಾನ್ರು, ಅವರಿಗೆ ಮಾತು ಬರ್ತಿರಲಿಲ್ಲ, ಆದರೆ ಅದ್ಭುತವಾದಂತಹ ಪೈಲ್ವಾನ್ರು. ಈ ಥರದ ಒಂದು ಸಾಂಸ್ಕೃತಿಕ ವಲಯವನ್ನು ಸೃಷ್ಟಿ ಮಾಡಿಟ್ಟಂಥ ಶ್ರೇಯ ಗರಡಿಗೆ ಮತ್ತು ಕುಸ್ತಿಗೆ ಹೋಗುತ್ತೆ. ಈಗ ಗರಡಿಗಳು ನಾಶ ಆಗ್ತಾ ಇರೋದ್ರಿಂದ ಬಹುಶಃ ಈ ಒಂದು ಸೆಗ್ಮೆಂಟ್ ಕೂಡ ಕುಂಠಿತ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ನೀವು ದಾಖಲು ಮಾಡಿ ತುಂಬ ಒಳ್ಳೆಯ ಕೆಲಸನ ಮಾಡಿದ್ದೀರಾ. ಸೊ ಈ ಒಂದು ಅಂಕಣಗಳ ಒಂದು ಸಾಲು ಏನಿದೆ ಮುಂದಿನ ದಿನಗಳಲ್ಲಿ ಪುಸ್ತಕ ರೂಪದಲ್ಲಿ ಬರಲಿ ಅಂತ ನಾನು ಈಗ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಗ ನಮಗೆ ಒಂದು ಗರಡಿಯ ನಿಜವಾದ ಪರಿಚಯ ಸಿಗುತ್ತೆ. ಆ ಪುಸ್ತಕದಲ್ಲಿ ಇನ್ನಷ್ಟು ಹೆಚ್ಚು ಮಾಹಿತಿಗಳು ನಮಗೆ ಸಿಗೋ ಹಾಗಾಗಲಿ. ಸೊ ಗಿರೀಶ್ ಅವರೇ, ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದು ಕುಸ್ತಿ ಮತ್ತು ಈ ಗರಡಿ ಸುತ್ತ ತುಂಬ ಆಳವಾದ ವಿಷಯಗಳನ್ನು ನಮ್ಮ ನೋಡುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಯಾಕಂದರೆ ತುಂಬ ಅಪರೂಪದ ವಿಷಯ ಇದು. ನಮಗೆ ಎಷ್ಟೋ ವಿಷಯಗಳು ಇದ್ರ ಸುತ್ತ ಗೊತ್ತಿಲ್ಲ. ಯಾಕಂದರೆ ಆ ಒಂದು ಪರಿಸರದಲ್ಲಿ ನಾವು ಬೆಳೆದೂ ಇಲ್ಲ, ಜೊತೆಗೆ ಅದು ಎಲ್ಲೂ ಈ ಕ್ರಿಕೆಟ್ ಹಾಗೋ ಅಥವಾ ಇನ್ನೊಂದ್ರ ಹಾಗೆ ಕಾಣಿಸೋದು ಇಲ್ಲ ನಮಗೆ, ಟಿ ವಿಯಲ್ಲೋ ಅಥವಾ ಪೇಪರ್ನಲ್ಲೋ ಹೆಚ್ಚಾಗಿ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ತುಂಬ ಅಪರೂಪ ಆಗುತ್ತೆ. ಸೊ ಇಂಥ ಒಂದು ವಿಷಯದ ಬಗ್ಗೆ ನೀವು ನಮಗೆ ತಿಳಿಸ್ಕೊಟ್ಟು ನಮ್ಮ ನೋಡುಗರಿಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದ್ದೀರಾ. ಅದಕ್ಕಾಗಿ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಇಲ್ಲಿವರೆಗೂ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆ ನಡೆಸ್ಕೊಟ್ಟಿದ್ದಕ್ಕೂ ಧನ್ಯವಾದಗಳು. ರತೀಶ್ ಅವರೇ, ನೀವು ಕೂಡ ನಿಮ್ಮ ಎಲ್ಲ ಕೆಲಸಗಳ ಮಧ್ಯೆ ಕುಸ್ತಿಗೊಂದಷ್ಟು ಟೈಮ್ ಕೊಟ್ರಿ, ನನಗೂ ಮಾತಾಡೋಕ್ಕೆ ಅವಕಾಶ ಕೊಟ್ರಿ, ಅದಕ್ಕಾಗಿ ಧನ್ಯವಾದಗಳು.